ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲರೂ ಆರೋಗ್ಯವಾಗಿದ್ದೀರಾ? 2 ದಿನ ಎಲ್ಲ ದೇವರ ವಚನವನ್ನು ಕೇಳಿದ್ದೀರಾ? ದೇವರ ಪ್ರಸನ್ನತೆಯನ್ನು ಪಡೆದುಕೊಂಡಿದ್ದೀರಾ? ಕೂತ್ಕೊಳ್ಳೋಣ. ದೇವರು ನಿಜವಾಗಲೂ ಒಂದು ಮಹಾಶಕ್ತಿಶಾಲಿ ದೇವರು. ನಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡಿರುತ್ತಾರೆ. ಏಕೆಂದರೆ ನಾವು ಬ್ರದರ್ ಹೇಳ್ದಂಗೆ ನಾವಿಲ್ಲಿ ಒಂದು 12-13 ವರ್ಷ ಆಯ್ತಲ್ಲ ಬ್ರದರ್, ಒಂದು 13 ವರ್ಷ ಆಗಿರ್ಬೋದು. ಅದಕ್ಕಿಂತ ಮುಂಚೆ ಇವರು ಉಜಿರೆಯಲ್ಲಿ ಅಲ್ಲಿ ಸೆಂಟ್ ಆಂಥೋನಿ ಚರ್ಚಲ್ಲ, ಅದ್ರ ಪಕ್ಕದಲ್ಲಿ ಸ್ವಲ್ಪ ಒಳಗೋಗಬೇಕು, ಅಲ್ಲಿ ಒಂದು ಬಾಡಿಗೆ ಇದರಲ್ಲಿ ಪ್ರಾರ್ಥನೆ ನಡೆಸ್ತಾಯಿದ್ರು ಮಾಡಿ ಮೇಲೆ. ನಾವು ಎಲ್ಲಿಗೋ ಹೋದವರು ಒಂದು ದಿವಸ ನಾನು ಅಂತರಂಗದ ಅಲೆ ಪುಸ್ತಕವನ್ನು ಓದಿದ್ದೆ. ಅದರ ವಿಳಾಸ ನನ್ನ ಬಳಿ ಇತ್ತು. ಆಗ ಫೋನ್ ಏನೂ ಇರಲಿಲ್ಲ, ಎಲ್ಲ ಸಣ್ಣ ಫೋನ್ ಮಾಡಿದೆ, ಇದ್ದೀವಿ ಏನು ಮೈಕಲ್ ಬ್ರದರ್ ಮಾತ್ರ ಇದ್ದರು, ಜೋಸ್ ಬ್ರದರ್ ಎಲ್ಲೋ ಹೋಗಿದ್ದರು ನಾವು ಹೋದಾಗ. ಆಮೇಲೆ ಬಂದರು ಅವರು. ನಾವು ಕುಟುಂಬ ಸಮೇತರಾಗಿ ಎಲ್ಲೋ ಹೋದವರು ಅಲ್ಲಿ ಬಂದ್ವಿ. ನಾವು ಬಂದಿದ್ದು ಫಸ್ಟು ಆಟೋದಲ್ಲಿ ಬಂದಿದ್ದು, ನಾವು ಚಿಕ್ಕಮಗಳೂರಿಂದ ಬಂದ್ವಿ. ಆದರೆ ಅಲ್ಲಿ ಬಂದು ಪ್ರಾರ್ಥನೆ ಮಾಡಿದ್ವಿ. ಮೈಕಲ್ ಬ್ರದರ್ ಇದ್ದರು, ನಮಗಾಗಿ ಪ್ರಾರ್ಥನೆ ಮಾಡಿದ್ರು. ಆ ದಿನ ಅವರು ಒಂದು ಮಾತನ್ನು ನನಗೆ ಹೇಳಿದರು, ಮೈಕಲ್ ಬ್ರದರು, ಅದು ನನಗೆ ಇನ್ನೂ ಸಹ ನನ್ನ ಹೃದಯದಲ್ಲಿದೆ. ಏನೆಂಬುದಾದರೆ, ದೇವರ ಬೆಳಕು ನಿಮ್ಮ ಮೇಲೆ ಕಾಣಿಸುತ್ತಿದೆ ಎಂಬುದಾಗಿ ಅವರು ನನಗೆ ಹೇಳಿದರು. ಇನ್ನು ಜೋಸ್ ಬ್ರದರ್ ಅಲ್ಲಿಗೆ ಬಂದಿರಲಿಲ್ಲ. ಆಗಲೇ ಇವರು ಪ್ರಾರ್ಥನೆ ಮಾಡಿ ದೇವರ ಬೆಳಕು ನಿಮ್ಮ ಮೇಲಿದೆ ಎಂಬುದಾಗಿ ನನ್ನ ಹತ್ರ ಹೇಳಿದ್ರು ಅವರು. ದೇವರು ಆ ಬೆಳಕು ಇಂದು ನನ್ನನ್ನು ಇಲ್ಲಿ ತಂದು ನಿಲ್ಲಿಸಿದೆ ಅಂದರೆ, ನಾನು ಯಾವುದಕ್ಕೂ ಇಲ್ಲ, ನಾನೊಬ್ಬ ಪಾಪಿ, ಅಲ್ಪನು, ಧೂಳಿಗೆ ಸಮಾನನು ಎಂಬುದಾಗಿ ನಾನು ಈ ದೇವರ ಮುಂದೆ ಒಪ್ಪಿಕೊಳ್ಳಲು ನಾನು ಮುಂದಾಗಿದ್ದೇನೆ. ಏಕೆಂದರೆ ನಾನು ಏನೂ ಅರಿಯದವನು. ದೇವರು ನನ್ನನ್ನು ಈ ಜಾಗಕ್ಕೆ ತಂದು ನಿಲ್ಲಿಸಿದರೆ ಒಂದು ದೊಡ್ಡ ಅದ್ಭುತ. ನಮ್ಮ ಮಕ್ಕಳು ಆವಾಗ ತುಂಬ ಸಣ್ಣವರಿದ್ದರು. ಒಂದು ನಮ್ಮ ದೊಡ್ಡ ಮಗ ಆವಾಗ ಒಂದು 6-7 ವರ್ಷ, 1ನೇ ಕ್ಲಾಸೋ 2ನೇ ಕ್ಲಾಸೋ ಇರ್ಬೋದು. ಆವಾಗ ಬಂದಾಗ ಕುಟುಂಬ ಸಮೇತರಾಗಿ ನಾವು ಅಲ್ಲಿಗೆ ಬಂದಿದ್ದೆವು. ನಮ್ಮ ಸಣ್ಣ ಮಗು, ಅವನು ನಡೆದಾಡಲು ಇನ್ನೂ ಹೆಜ್ಜೆ ಇಡುವಂಥ ಅಂಥ ಸಮಯದಲ್ಲಿ ನಾವು ಈಗ ಬಂದಿದ್ದೇವೆ. ಆದರೆ ದೇವರು, ನಾವು ಒಂದು ಬಾಡಿಗೆ ಮನೆಯಲ್ಲಿದ್ದೀವಿ. ತುಂಬ ಕಷ್ಟ, ತುಂಬ ಅನೇಕ ಸಮಸ್ಯೆಗಳು ನಮ್ಮ ಜೀವಿತದಲ್ಲಿ, ಕುಟುಂಬದಲ್ಲಿ ಅನೇಕ ಸಮಸ್ಯೆಗಳನ್ನು ಹೊತ್ತಿ ನಾವು ಇಲ್ಲಿಗೆ ಬಂದಿದ್ದು. ಆದರೆ ಅದನ್ನೆಲ್ಲವನ್ನು ದೇವರು ನಮಗೆ ಎಲ್ಲವನ್ನು ನಿರಾಕರಿಸಿ, ಇಂದು ನಮ್ಮ ಮಗ ದೊಡ್ಡವನು ಇಂಜಿನಿಯರ್ ಆಗಿದ್ದಾನೆ. ಫೈನಲ್ ಮುಗೀತು. ಇನ್ನೊಂದು 2 ತಿಂಗಳಲ್ಲಿ ಅವನು ಕಾಲೇಜಿನ ಎಲ್ಲ ಇದನ್ನು ಮುಗಿಸಿ ಈಗ ಆಗಲೇ ಇಂಟರ್ನ್ಶಿಪ್ ಅಲ್ಲಿದ್ದಾನೆ. ಇನ್ನೊಬ್ಬ ಮಗ ಫಾದರ್ ಆಗಕ್ಕೆ ಹೋಗಿದ್ದಾನೆ, 2ನೇ ವರ್ಷ. ನಮಗಾಗಿಯೂ ನಮ್ಮ ಕುಟುಂಬಕ್ಕಾಗಿಯೂ ಎಲ್ಲರೂ ಪ್ರಾರ್ಥಿಸಿ ಅಂತ ಇನ್ನೊಂದು ಸರಿ ಕೇಳ್ತೀನಿ. ನಮ್ಮ ಅನೇಕ ಕಷ್ಟಗಳು ಬಂದಾಗ ನಾನು ಮೈಕಲ್ ಬ್ರದರಿಗೆ, ಜೋಸ್ ಬ್ರದರಿಗೆ ಎಲ್ಲ ಮೆಸೇಜ್ ಆಗ್ತಿದ್ದೆ. ಯಾಕಂದರೆ ಫೋನ್ ಮಾಡಲು ಯಾವಾಗಲೂ ಇವರ ಸಮಸ್ಯೆ ಅನ್ನೋದು ಯಾರಿಗೂ ಮನಸ್ಸಿಗೆ ಬರಬಾರ್ದು ಅಂತ ಎಷ್ಟೋ ಸರಿ ಮೈಕಲ್ ಬ್ರದರ್ ಬಂದಾಗೆಲ್ಲ ಕೇಳಿದೆ, ನಿಮ್ಮ ಓದಿದ್ದೀನಿ ನಾನು ನಿಮ್ಮ ಮೆಸೇಜನ್ನು, ನಾನು ನಿಮಗಾಗಿ ಪ್ರಾರ್ಥಿಸಿದ್ದೇನೆ ಎಂಬುದಾಗಿ ಹೇಳಿದ್ದಾರೆ. ಅದರಂಥ ಒಂದು ಸಂತೋಷ ಹೇಳಲು ಸಾಧ್ಯವಿಲ್ಲ. ಏಕೆಂದರೆ ದೇವರು ಕೊಟ್ಟಂಥ ಅಪಾರವಾದ ಪ್ರೀತಿ ಅದು ನಮಗೆ ಅವರು ಅಂಥ ಪ್ರೀತಿ ತೋರಿಸಿದ್ದಾರೆ. ಇದು ನಾವು ಈ ದಿನ, ನಾವು ಕಡೆಯ ದಿನ ಧ್ಯಾನದಲ್ಲಿ ಇದೇ ಫಸ್ಟು. ನಾನಿಲ್ಲಿ ಧ್ಯಾನ ಶುರುವಾಗಿ ಎಷ್ಟು ವರ್ಷ ಆಯ್ತದೆ? 5 ವರ್ಷದಲ್ಲಿ ಇದೇ ಫಸ್ಟು ನಾನು ತಂಗುವ ಧ್ಯಾನಕೂಟಕ್ಕೆ ಇಲ್ಲಿ ಬಂದಿದ್ದು. ಯಾಕೆಂದರೆ ಪ್ರತಿ ಬುಧವಾರ ಇರುತ್ತೆ. ಪ್ರತಿ ಬುಧವಾರ ಎಷ್ಟೋ ಸರಿ ಬಂದು ಹೋಗಿದ್ದೇನೆ, ಅದು ಬೇರೆ. ತಂಗುವ ಧ್ಯಾನಕೂಟ ಇದೇ ಮೊದಲು ಬಂದು ದೇವರು ನನಗೆ ನಿಮ್ಮ ಮಧ್ಯದಲ್ಲಿ ಪಾಪಿಯಾದ ನನಗೆ ವಚನ ಹೇಳಲು ಸೌಭಾಗ್ಯವನ್ನು ಕೊಟ್ಟಿದ್ದಾರೆ ಎಂಬ ದೇವರ ಭಾರಿ ಮಹತ್ವವುಳ್ಳ ಒಂದು ಅನುಭವವನ್ನು ನನಗೆ ದೇವರು ಕೊಟ್ಟಿದ್ದಾರೆ. ಅದನ್ನು ನಾನು ಹೇಳಲು ಬಯಸ್ತೇನೆ. ಯಾಕಂದರೆ ನಾವು ಇಂದು ಇಲ್ಲಿ ನಿಂತಿರುವುದೇ ಆತನ ಕೃಪೆಯಾಗಿದೆ. ದೇವರ ಕೃಪೆ ಎಂದೂ ನಿಂತು ಹೋಗುವುದಿಲ್ಲ ಎಂಬುದಾಗಿ ನಾವು ಬೈಬಲ್ನಲ್ಲಿ ಓದ್ತೀವಿ. ಅಷ್ಟು ಪ್ರೀತಿಸಿದ್ದಾರೆ. ಮಗನೇ ಮಗಳೇ ಎಂಬುದಾಗಿ ದೇವರು ತಬ್ಬಿಕೊಂಡಿದ್ದಾರೆ ನಮ್ಮನ್ನು. ಎಷ್ಟೋ ಕಷ್ಟಗಳಿಂದ ನಮ್ಮನ್ನು ಬಿಡಿಸಿದ್ದಾರೆ ಎಂಬುದಾಗಿ ನಾನು ಹೇಳಲು ಬಯಸ್ತೇವೆ. ಯಾಕೆ ನಾವು ಇಂದು ಕೊನೆಯ ದಿನದಲ್ಲಿದ್ದೇವೆ. ಆದರೆ ಇನ್ನೊಂದು ಮಾತು, ನಮಗಾಗಿ ಜೋಸ್ ಬ್ರದರ್ ಅವರ ಮಡದಿ ಅವರ ಅಮ್ಮನ ಥರ ನಮಗಾಗಿ ಅವರು ಅಡಿಗೆ ಮಾಡಿದ್ದಾರೆ. ಇಷ್ಟು ಜನಕ್ಕೆ ಅಡಿಗೆ ಮಾಡೋದಂದರೆ ಸುಲಭದ ಕೆಲಸನಾ? ಅಲ್ಲ. ಆದರೆ ಅವರು ಯಾವುದೂ ಇಲ್ಲ, ನಗು ಮುಖದಿಂದ ನಮಗೆ ಆ ಅಡಿಗೆಯನ್ನು ಮಾಡಿ ಕೊಟ್ಟಿದ್ದಾರೆ. ಅದಕ್ಕಾಗಿ ಮತ್ತೆ ಅವರು ಕೂಡ ಜೋಸ್ ಬ್ರದರ್ ನಮಗಾಗಿ, ಎಲ್ಲರಿಗಾಗಿ ಕೌನ್ಸಿಲಿಂಗ್ ಮಾಡಿದ್ದಾರೆ, ಪ್ರಾರ್ಥಿಸಿದ್ದಾರೆ, ವಚನ ಕೊಟ್ಟಿದ್ದಾರೆ. ನಮ್ಮ ಎಲ್ಲ ಆಗು ಹೋಗುಗಳನ್ನು 2 ದಿನ ಅವರು ನಮ್ಮನ್ನೆಲ್ಲ ನೋಡಿದ್ದಾರೆ. ಮೈಕಲ್ ಬ್ರದರು ಕೂಡ ನಮಗಾಗಿ ಅವರು ನಮ್ಮ ಎಲ್ಲ
ಒಂದು ಕಷ್ಟ ಸುಖ ಪ್ರಾರ್ಥನೆಯಲ್ಲಿ ಭಾಗಿಯಾಗಿ ನಮ್ಮ ಸಂಗಡ ಕೂತು ಎಲ್ಲ ವಚನವನ್ನು ಕೇಳಿ ಮತ್ತು ವಚನವನ್ನು ಹೇಳಿ ಎಲ್ಲದೂ ನಮ್ಮ ಸಂಗಡ ಇದೆ. ನಮಗೊಂದು ದಾರಿದೀಪವಾಗಿ ನಮ್ಮನ್ನು ಮುನ್ನಡೆಸಿದ್ದಾರೆ. ಮತ್ತು ನಮಗಾಗಿ ಹಾಡು ಹೇಳಲು ಬಂದಂಥ ವಿಭಿನ್ ಬ್ರದರು ಮತ್ತು ನಮಗೆ ಚಿತ್ರೀಕರಣ ಮಾಡುವಂಥ ಲಾರೆನ್ಸ್ ಬ್ರದರು, ಅನೇಕರು ಇಲ್ಲಿ ಕಾಣುವಂಥ ಕೈಗಳು ನಮಗಾಗಿ ಸಹಾಯ ಮಾಡಿದೆ. ಅವರಿಗಾಗಿ ನಾವು ಪ್ರಾರ್ಥಿಸದೆ ಹೋದರೆ ಒಂದು ದೊಡ್ಡ ತಪ್ಪಾಗ್ತದೆ. ಯಾಕಂದರೆ ನಮ್ಮ ಈ ಒಂದು ಒಳಿತಿಗಾಗಿ ದೇವರ ಒಂದು ಪ್ರಸನ್ನತೆಯನ್ನು ನಾವು ನೋಡುವ ಸೌಭಾಗ್ಯವನ್ನು ಸಿಕ್ಕಿದ್ದು ಅವರ ಮುಖಾಂತರವಾಗಿದೆ ಅಲ್ವಾ? ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಇಲ್ಲಿ ಅವರಿಗೆ ನಾವು ಪ್ರಾರ್ಥಿಸದೆ ಹೋದರೆ ನಾವು ತಪ್ಪಿತಸ್ಥರಾಗ್ತೇವೆ ಅನ್ನೋ ನನ್ನ ಭಾವ. ಅದಕ್ಕಾಗಿ ಅವರಿಗೊಂದು ಪ್ರಾರ್ಥನೆಯನ್ನು ಮಾಡೋಣ. ಎಲ್ಲ ಎದ್ದು ನಿಲ್ಲೋಣ. ಪರಲೋಕದಲ್ಲಿರೋ ನಮ್ಮ ತಂದೆ, ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮನಿಂದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಳಿಂದ ನಮ್ಮನ್ನು ರಕ್ಷಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯಲ್ಲಿ ನೀವು ಧನ್ಯರು ಮತ್ತು ಮರುಫಲವಾದ ಯೇಸು ಧನ್ಯರು. ಹಲ್ಲೆಲೂಯ. ಒಂದು ಕ್ಷಣ ಅವರಿಗಾಗಿ ದೇವರನ್ನು ಸ್ತುತಿಸೋಣ. ಹಲ್ಲೆಲೂಯ, 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 ಹಲ್ಲೆಲೂಯ. ಮಾಡಿದಂಥ ಮಹಾ ಉಪಕಾರಗಳಿಗಾಗಿ ಯೇಸುವೆ, ಅವರಿಗೆ ಅಡುಗೆ ಮಾಡಲು ಶಕ್ತಿ ಕೊಟ್ಟಿದ್ದಕ್ಕಾಗಿ, ಪ್ರಾರ್ಥಿಸಲು ನೀನೊಂದು ವಚನವನ್ನು ನಮಗೆ ಕೊಡಲು ಒಂದು ಶಕ್ತಿಯನ್ನು ಕೊಟ್ಟಿದ್ದಕ್ಕಾಗಿ ಯೇಸುವೆ ಈ ಸಮಯದಲ್ಲಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಆಮೇನ್. ದೇವರು ಇದು ಒಂದು ಒಳ್ಳೆ ಯೋಗ್ಯವಾದಂಥ ಒಂದು ಸಮಯವನ್ನು ಕುಳಿತುಕೊಳ್ಳಿ. ಸಮಯವನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ದೇವರು ನಮಗೆ ಕ್ಷಮಿಸುವ ಒಂದು ಪ್ರೀತಿಯನ್ನು ಕೊಟ್ಟಿದ್ದಾರೆ. ಯಾಕಂದರೆ ನಾವು ಇನ್ನೊಬ್ಬರನ್ನು ಕ್ಷಮಿಸಿ ಪ್ರೀತಿಸಬೇಕೆಂಬುದೇ ದೇವರ ಮುಖ್ಯ ಉದ್ದೇಶ. ಮತ್ತಾಯ 6:15. ಯಾಕಂದರೆ ದೇವರು ನಮಗೆ ಯಾವ ರೀತಿ ಒಂದು ಕ್ಷಮಿಸುವ ಪ್ರೀತಿ, ದೇವರು ಆತನು ನಮ್ಮನ್ನು ಕ್ಷಮಿಸುವ ರೀತಿಯನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. ನೋಡಿ, ಜನರನ್ನು ನೀವು ಯಾರನ್ನ ಕ್ಷಮಿಸ್ತಿದ್ರೆ, ಜನರನ್ನು ನೀವು ಕ್ಷಮಿಸದಿದ್ದರೆ ನಿಮ್ಮ ತಂದೆಯೂ ಕೂಡ ನಿಮ್ಮ ತಪ್ಪುಗಳನ್ನು ನೀವು ಎಷ್ಟೇ ಪ್ರಾರ್ಥನೆ ಮಾಡಿ ದೇವರೇ ನನ್ನನ್ನು ಕ್ಷಮಿಸು ಎಂಬುದಾಗಿ ಕೇಳಿದರೂ ನೀವು ನಿಮ್ಮ ನೆರೆಹವರನ್ನು, ನಿಮ್ಮ ಅಣ್ಣ ತಮ್ಮಂದಿರನ್ನು ನೀವು ಕ್ಷಮಿಸಬೇಕು. ಹೌದಾ? ಕ್ಷಮಿಸಿದ್ದೀರಾ? ಹೌದು ಸ್ವಾಮಿ, ನಾನು ಇಷ್ಟು ದಿನ ಪಾಪಿಯಾಗಿದ್ದೆ, ನನ್ನ ಹೃದಯದಲ್ಲಿ ಕ್ಷಮಾಪಣೆ ಇರಲಿಲ್ಲ. ಇಂದು ನಾನು ಇಲ್ಲಿಗೆ ಬಂದು ಪವಿತ್ರ ಪರಮ ಪ್ರಸಾದದ ಮುಂದೆ ನನಗೆ ಯಾರೇ ದ್ರೋಹ ಮಾಡಿರಲಿ ಅವರನ್ನೆಲ್ಲರನ್ನು ಕ್ಷಮಿಸಿದ್ದೇನೆ, ನನ್ನನ್ನು ಕೂಡ ಕ್ಷಮಿಸು ಎಂಬುದಾಗಿ ನಾವು ಕೇಳಲು ಮುಂದೆ ಬಂದಿದ್ದೇವೆ. ಹೌದಾ ಇಲ್ವಾ? ಇದಕ್ಕಾಗಿ ದೇವರು ಒಂದು ಒಳ್ಳೆಯ ವಚನ ಬೆಳಗ್ಗೆ ನಮಗೆ ಕೊಟ್ಟಿದ್ದಕ್ಕಾಗಿ ದೇವರಿಗೆ ನಾವು ಸ್ತೋತ್ರ ಹೇಳಬೇಕು. ದೇವರು ಅನೇಕ ಬಾರಿ ನಮ್ಮ ಜೀವಿತದಲ್ಲಿ ಒಂದೊಂದು ಅದ್ಭುತ ಕಾರ್ಯಗಳನ್ನು ಮಾಡುವಾಗ ನಾವು ಆತನ ಪ್ರಸನ್ನ ಮುಖವನ್ನು ನಾವು ನೋಡಬೇಕಾಗುತ್ತದೆ. ಮತ್ತಾಯ 18:21. ಅನೇಕ ವಚನಗಳನ್ನು ದೇವರು ನಮಗೆ ಕೊಡುವಾಗ ನಾವು ಆ ವಾಕ್ಯವನ್ನು ಸ್ವೀಕರಿಸಿ ನಮ್ಮ ಸ್ವಂತ ಹೃದಯದಲ್ಲೇ ಆ ವಚನವನ್ನು ತೆಗೆದುಕೊಂಡಿದ್ದೇವೆ ಎನ್ನುವ ಅನುಭವಕ್ಕೆ ನಾವು ಬರೋಣ. ನೋಡಿ, ಎಷ್ಟು ಸರಿ ಕ್ಷಮಿಸಬೇಕು? ಎಷ್ಟೋ ಜನ ನನ್ನ ಬಳಿ ಬಂದು ಹೇಳಿದ್ದಾರೆ, ಎಷ್ಟು ಸರಿ ನಾವು ಕ್ಷಮಿಸಿದರೂ ಅವರು ಮತ್ತೆ ಅದೇ ಪದೇ ತಪ್ಪನ್ನು ಮಾಡ್ತಾನೇ ಇದ್ದಾರೆ ಅಂತ. ಆದರೆ ದೇವರು ನಮಗೆ ಸ್ಪಷ್ಟವಾಗಿ ದೇವರ ವಾಕ್ಯದಲ್ಲೇ ಹೇಳಿದೆ ಎಷ್ಟು ಸರಿ ಕ್ಷಮಿಸಬೇಕಂತ. 7-70 ಸರಿ. 7-70 ಸರಿ ಅಂದರೆ ಎಷ್ಟು? 7-70 ಸರಿ ಅಂದರೆ ಎಷ್ಟಾಯಿತು? ದೇವರು ನಮಗೆ 7-70 ಸರಿ ಕ್ಷಮಿಸಲು ಹೇಳಿದ್ದಾರೆ. ನಾವು 1 ಸರಿ 2 ಸರಿ ಕ್ಷಮಿಸ್ತೀವಿ, ಏನು ಮಾಡ್ತೀವಿ? ಎಷ್ಟು ಹೇಳಿದರು ಅಷ್ಟೇ. ನಾವಿನ್ನು ಕ್ಷಮಿಸೋಕ್ಕಾಗಲ್ಲ, ಅವ್ರ ಪಾಡಿಗೆ ಅವ್ರನ್ನ. ಆದರೆ ದೇವರ ವಾಕ್ಯ
ನಮಗೆ ಸ್ಪಷ್ಟಪಡಿಸುತ್ತದೆ. 770 ಸಾರಿ ಅವರನ್ನು ಕ್ಷಮಿಸಬೇಕು ಎಂಬುದಾಗಿ. ಮುಂದೋದಿ. ಅನ್ನಿಸುತ್ತದೆ ನೋಡಿ, ಸ್ವರ್ಗ ಸಾಮ್ರಾಜ್ಯಕ್ಕೆ ಒತ್ತಿ ಒತ್ತಿ ಹೇಳ್ತಿದ್ದಾರೆ. ಯಾರು? ಯೇಸು ಸ್ವಾಮಿ ಒತ್ತಿ ಒತ್ತಿ ಹೇಳುತ್ತಿದ್ದಾರೆ, ನೀನು ಸ್ವರ್ಗ ಸಾಮ್ರಾಜ್ಯಕ್ಕೆ ಹತ್ತಿರ ಆಗಬೇಕಂದ್ರೆ ಏನು ಮಾಡಬೇಕು? ಕ್ಷಮಿಸಬೇಕು. ಒಂದು ಸರಿ ಅಲ್ಲ, 2 ಸರಿ ಅಲ್ಲ. ನಾವು ನಮ್ಮ ನಿನ್ನೆಯಿಂದ ಪ್ರಾರ್ಥನೆಯಲ್ಲೂ ಕ್ಷಮೆ, ಪ್ರೀತಿ ಬಗ್ಗೆ ನಾವು ತಿಳಿಯುತ್ತಲೇ ಬಂದಿದ್ದೇವೆ. ಆದರೂ ಕೂಡ ಈ ದಿನ ಮತ್ತು ಕ್ಷಮೆ ಬಗ್ಗೆ ಹೇಳಲು ನನಗೊಂದು ಅವಕಾಶ ಸಿಕ್ಕಿದೆ ಅಂದರೆ ಅದು ಒಂದು ಮಹತ್ವದ, ನನ್ನಲ್ಲೇ ಕ್ಷಮೆ ಇಲ್ಲವೇನೋ ಅನ್ನುವ ರೀತಿಯಲ್ಲಿ ನಾವು ಅದನ್ನು ಸ್ವೀಕರಿಸಬೇಕು. ಯಾಕಂದರೆ ನಾನು ಯಾರಿಗಾದರೂ ಕ್ಷಮಿಸದೇ ಇದ್ದೇನೋ ಎಂಬುವಂಥ ಒಂದು ಅನುಭವ ನನಗೆ ಇರಬೇಕು. ಆಗ ಮಾತ್ರ ಇದು ಕ್ಷಮಿಸಲು ಸಾಧ್ಯ. ಲೂಕ, ಮಾರ್ಕ 11:25 ಇದರಲ್ಲೂ ಕೂಡ ದೇವರು ಯಾವ ರೀತಿ ವಾಕ್ಯಗಳನ್ನು ಕೊಟ್ಟಿದ್ದಾರೆ ಎಂಬುದಾಗಿ ನಾವು ತಿಳಿದುಕೊಳ್ಳೋಣ. ನೋಡಿ, ನೀವು ಪ್ರಾರ್ಥನೆ ಮಾಡುವಾಗೆಲ್ಲ, ಯಾವಾಗ ನೀವು ಏನಕ್ಕೆ ಬಂದಿದ್ದೀರ ಇಲ್ಲಿ? ಪ್ರಾರ್ಥನೆ ಮಾಡಲು ಬಂದಾಗ. ಪ್ರಾರ್ಥನೆ ಮಾಡುವಾಗಲೆಲ್ಲ ಹೇಳಿ ಹೇಳಿ ಎಲ್ಲರೂ ಹೇಳಿ. ಯಾರಿಗಾದರೂ ನಿಮ್ಮ ಮನಸ್ಸಿನಲ್ಲಿ ಹೇಳಿ. ಯಾರಿಗಾದರೂ ವಿರೋಧವಾಗಿ ಹೇಳಮ್ಮ, ಜೋರಾಗಿ ಹೇಳು. ಏನಾದರೂ ಇದ್ದರೆ ಅದನ್ನು ಕ್ಷಮಿಸಿಬಿಡಿ, ಆಗ ಸ್ವರ್ಗವಿಲ್ಲದಿರುವ ನಿಮ್ಮ ತಂದೆಯೂ ಸಹ ನಿಮ್ಮ ತಪ್ಪನ್ನು ಯಾವಾಗ ನಾವು ಕ್ಷಮಿಸಿದಾಗ. ನಾವು ಕ್ಷಮಿಸದೆ ಎಷ್ಟೋ ಸರಿ ನಾವು ಆಕೆಯನ್ನು ಅವನನ್ನು ಪ್ರೀತಿಸುತ್ತಿದ್ದೇನೆ ಎಂಬುದಾಗಿ ನಾನು ಹೇಳುವುದಾದರೆ ನಾನು ಅವರನ್ನು ಸಂಪೂರ್ಣವಾಗಿ ಕ್ಷಮಿಸಿರಬೇಕು. ನಾನು ಮೈಕಲ್ ಬ್ರದರ್ ಬಗ್ಗೆ ಮಾತಾಡೋದಾದರೆ ಅವರಲ್ಲಿ ನಾನು ಏನಾರು ತಪ್ಪು ಕಂಡ್ರೆ ಅದನ್ನು ನಾನು ಕ್ಷಮಿಸಿರಬೇಕು. ನನ್ನಲ್ಲಿ ಏನಾರು ಕೊರತೆಗಳು ಕಂಡಾಗ, ಏನಾರು ತಪ್ಪುಗಳು ಕಂಡಾಗ ಎಷ್ಟೋ ಬಾರಿ ಅವರು ನಮಗೆ ಹೇಳಿದ್ದಾರೆ, ಅದನ್ನು ನಾವು ಸ್ವೀಕರಿಸಿದ್ದೇನೆ. ಏಕೆಂದರೆ ನನ್ನ ಕೊರತೆ ಇರಬಹುದು ಎಂಬುದಾಗಿ ದೇವರು ಅವರ ಮುಖಾಂತರ ನಮಗೆ ಹೇಳಿದ್ದಾರೆ ಎಂಬುದಾಗಿ ನಾನು ಎಷ್ಟೋ ಬಾರಿ ತಿಳಿದುಕೊಂಡಿದ್ದೇನೆ. ಅದಕ್ಕಾಗಿ ದೇವರು ನಮಗೆ ಎಷ್ಟೋ ಸಾರಿ ನಮ್ಮೊಂದಿಗೆ ಆ ರೀತಿಯಾಗಿ ಮಾತನಾಡಿದ್ದಾರೆ ಎಂಬುದಾಗಿ ನಾನು ತಿಳಿದುಕೊಂಡು. ಹಲ್ಲೆಲೂಯ, 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 ಹಲ್ಲೆಲೂಯ. ಲೂಕ 6:37 ದೇವರು ನಮಗೆ ಕ್ಷಮೆ ಮತ್ತು ಪ್ರೀತಿಯನ್ನು ಕೊಡುವಂಥ ದೇವರಾಗಿದ್ದಾರೆ. ಯಾವಾಗಲೂ ನಮ್ಮ ಸಂಗಡ ಅವರು ಪ್ರೀತಿಯಿಂದ ಮಾತನಾಡಿದ್ದಾರೆ. ಅದನ್ನು ನಾವು ಯಾವಾಗಲೂ ತಿಳಿದುಕೊಂಡು ದೇವರಲ್ಲಿ, ನಾವು ದೇವರ ವಾಕ್ಯದಲ್ಲಿ ಯಾವತ್ತೂ ನೆಲೆಸಿರಬೇಕು ಎಂಬುದು ದೇವರ ಆಸೆ. 6:37 ನೋಡಿ, ಇಲ್ಲಿ ನೋಡಿ, ನೀವು ಯಾರಿಗೂ ತೀರ್ಪು ಮಾಡಬೇಡಿ. ನೀನು ಇಂಥ ತಪ್ಪು ಮಾಡಿದೆಯಾ, ನಿನ್ನನ್ನು ನಾನು ದ್ವೇಷಿಸುತ್ತೇನೆ, ನಿನ್ನನ್ನು ನಾನು ಪ್ರೀತಿಸುತ್ತೇನೆ, ಯಾರಿಗೂ ತೀರ್ಪು ಮಾಡುವಂಥ ಅಧಿಕಾರ ದೇವರು ನಮಗೆ ಕೊಟ್ಟಿಲ್ಲ. ನಾವು ಯಾರಿಗೆ ಒಪ್ಪಿಸಬೇಕು? ನಾವು ಆತನ ಇತರ ಸದ್ಗುಣಗಳನ್ನು ಹೇಳಿ, ಆತನಿಗೆ ಈ ರೀತಿ ಮಾಡಿದರೆ ತಪ್ಪಾಗಿದೆ ಎಂಬುದಾಗಿ ಹೇಳಿ ದೇವರಿಗೆ ಒಪ್ಪಿಸಬೇಕು. ಆತನು ತಿದ್ದಿಕೊಳ್ಳುವುದು ಬಿಡುವುದು ಯಾರಿಗೆ ಬಿಟ್ಟಿದ್ದು? ಆತನಿಗೆ ಬಿಟ್ಟಿದ್ದು. ನಾನು ತಪ್ಪು ಮಾಡಿದ್ದೇನೆ, ನನ್ನ ಏನೋ ಒಂದು ನಡತೆಯಲ್ಲಿ ತಪ್ಪಿದೆ ಎಂಬುದಾಗಿ ನನಗೆ ಮೈಕಲ್ ಬ್ರದರ್ ಹೇಳಿದರೆ ನಾನು ಅದನ್ನು ಸ್ವೀಕಾರ ಮಾಡುವುದು ಬಿಡುವುದು ನನಗೆ ಬಿಟ್ಟಿದ್ದು. ಅವರು ಹೇಳುವುದನ್ನು ಹೇಳಿದ್ದಾರೆ, ದೇವರಿಗೆ ಒಪ್ಪಿಸಿದ್ದಾರೆ. ಹೌದಾ? ಆದರೆ ತಿದ್ದಿಕೊಳ್ಳುವವನು ಯಾರು? ನಾನಾಗಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಮುಂದೋದಮ್ಮ. ನೋಡಿ, ಯಾರಿಗೂ ದಂಡನೆಗೆ ಗುರಿ ಮಾಡುವ ಅಧಿಕಾರ ನಮಗೆ ದೇವರು ಕೊಟ್ಟಿದ್ದಾರಾ? ಇಲ್ಲ. ನಾನು ಹೇಳ್ತಾ ಇಲ್ಲ. ದೇವರ ವಾಕ್ಯದಲ್ಲೇ ಸಜೀವವುಳ್ಳ ವಾಕ್ಯ ಇಂದು ನಮಗೆ ಸ್ಪಷ್ಟವಾಗಿ ಅರ್ಥ ಮಾಡಿಸ್ತಿದೆ. ಇನ್ನೊಂದು ಸರಿ ಓದಮ್ಮ ಅದನ್ನೇ.
ನೋಡಿ, ಪರರನ್ನು ದಂಡನೆಗೆ ಗುರಿ ಮಾಡಬೇಡಿ, ಪರರನ್ನು ಕ್ಷಮಿಸಿರಿ, ದೇವರು ನಿಮ್ಮನ್ನು ಕ್ಷಮಿಸುವರು. ಪರರಿಗೆ ಕೂಡಿ ದೇವರಿಗೂ ನಿಮಗಿಗೂ ಕೂಡುವರು. ಅಳತೆಯಲ್ಲಿ ತುಂಬಿ ಕುಲುಕಿ ಅದುಮಿ ತುಳುಕುವಂತೆ ಅಳೆದು ನಿಮ್ಮ ಮಡಿಲಿಗೆ ಹಾಕುವರು. ನೀವು ಕೊಟ್ಟ ಅಳತೆಯಲ್ಲೇ ದೇವರು ನಿಮಗೆ ಅಳೆದು ಕೊಡುವರು ಎಂಬುದಾಗಿ ದೇವರ ವಾಕ್ಯ ಹೇಳಿದೆ. ನೀವು ಯಾರನ್ನು ಯಾವ ರೀತಿ ಕ್ಷಮಿಸ್ತಾ ಇದ್ದೀರಾ, ಅದೇ ರೀತಿ ತಂದೆ ದೇವರು ನಿಮ್ಮನ್ನು ಸಹ ಕ್ಷಮಿಸುತ್ತಿದ್ದಾರೆ ಎಂಬುದಾಗಿ ನಾವು ಈ ಬೆಳಗಿನ ಜಾವದಲ್ಲಿ ತಿಳಿದುಕೊಳ್ಳಬೇಕಾಗಿದೆ. ಪ್ರಭು ಕ್ರಿಸ್ತರು ಈ ವಾಕ್ಯವನ್ನು, ನಮಗೆ ಸಜೀವವುಳ್ಳ ವಾಕ್ಯವನ್ನು ಬೆಳಗಿನ ಜಾವದಲ್ಲಿ ಕೊಟ್ಟಿದ್ದರೆ ಇದಕ್ಕೆ ಒಂದು ಅರ್ಥವಿದೆ. ಏಕೆಂದರೆ ಆತನು ನಮ್ಮನ್ನು ಕ್ಷಮಿಸಿದ್ದಾನೆ, ನಮ್ಮ ಎಲ್ಲ ಪಾಪಗಳನ್ನು ಹೊತ್ತು ಶಿಲುಬೆಯಲ್ಲಿ ನಮಗಾಗಿ ಪ್ರಾಣ ತ್ಯಾಗ ಮಾಡಿದ್ದಾನೆ. ಅದಕ್ಕಾಗಿ ನಾವು ಇತರರ ಪಾಪಗಳನ್ನು ಕ್ಷಮಿಸಿ ದೇವರ ಮುಂದೆ ತಂದಾಗ ಆತನು ಕೂಡ ಮನಮರಗಿ ದೇವರನ್ನು ಸ್ಮರಿಸುತ್ತಾನೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಇಂದು ಬೆಳಿಗ್ಗೆ ಸ್ಪಷ್ಟಪಡಿಸಿದೆ. ಲೂಕ 23:34. ನೋಡಿ, ಯೇಸು ಸ್ವಾಮಿ ಈ ಮಾತನ್ನು ಯಾವಾಗ ಹೇಳಿದ್ರು ಗೊತ್ತಾ? ಯೇಸು ಸ್ವಾಮಿಗೆ ಶಿಲುಬೆಯಲ್ಲಿ ಮಳೆಗಳನ್ನು ಜಡಿತಿದ್ರು. ಯಾರು? ಜನ. ಯೇಸು ಕ್ರಿಸ್ತರು ಯಾರು ಎಂಬುದಾಗಿ, ಲೋಕ ರಕ್ಷಕರಾಗಿ ಬಂದಂಥ ಯೇಸು ಕ್ರಿಸ್ತರನ್ನು ಗುರುತಿಸದ ನಾವು, ಯೇಸು ಕ್ರಿಸ್ತರು ನಮಗಾಗಿ ಪ್ರಾಣತ್ಯಾಗಲು ಮಾಡಲು ಮುಂದೆ ಬಂದಾಗ ಆತನಿಗೆ ಮೊಳೆಗಳನ್ನು ಹೊಡೆಯುವಾಗ ಕೂಡ ಯೇಸು ಸ್ವಾಮಿ ತಂದೆ ದೇವರಿಗೆ ಇವರು ಏನು ಮಾಡುತ್ತಿದ್ದಾರೆ ಎಂಬುದಾಗಿ, ಇವರೇ ಅರಿಯರು ಎಂಬುದಾಗಿ ಹೇಳಿದ್ದಾರೆ. ಇದು ಬಹು ಮುಖ್ಯವಾದಂಥ ವಾಕ್ಯ. ನಮ್ಮ ಹೃದಯದಲ್ಲಿ ನಾವು ಎಷ್ಟು ಸಾರಿ ಹೇಳಿದರೂ ಇದು ಸಾಲದು. ಏಕೆಂದರೆ ಈ ವಾಕ್ಯ ಓದುವಾಗಲೆಲ್ಲ ನನ್ನ ಮನಸ್ಸಿಗೆ ಬರುವುದು, ನಾವು ಎಷ್ಟೋ ಜನರ ಮೇಲೆ ಕೋಪಗೊಂಡಿದ್ದೇವೆ, ಎಷ್ಟೋ ಜನರ ಮೇಲೆ ದ್ವೇಷವನ್ನು ಇಟ್ಟಿದ್ದೇವೆ. ಆದರೆ ಯೇಸು ಸ್ವಾಮಿ ಅಂದು ಆ ಶಿಲುಬೆಯನ್ನು ಹೊತ್ತಿ ಆ ಕಷ್ಟದಲ್ಲಿ ಇದ್ದಾಗಲೂ ಕೂಡ ಏನು ಹೇಳಿದ್ದಾರೆ? ಇನ್ನೊಂದು ಓದಿ, ಇನ್ನೊಂದು ದೇವರ ವಾಕ್ಯ ಎಷ್ಟು ಸಾರಿ ಓದಿದರೂ ನಾವು ರುಚಿಸುವಂಥದ್ದು. ನಾವು ಅನೇಕ ಬಾರಿ ಅನೇಕ ತಿಂಡಿ ತಿನಿಸುಗಳನ್ನು ತಿನ್ನುವಾಗ ಇನ್ನೂ ನಮಗೆ ಅದು ತಿನ್ನಬೇಕು ಎಂಬುವಂಥ ಒಂದು ರುಚಿ ನಮ್ಮಲ್ಲಿ ಬರುತ್ತದೆ. ಆ ರುಚಿಯ ಅನುಭವ ನಮಗೆ ಈ ವಾಕ್ಯದಲ್ಲಿ ಇಂದು ಆಗಬೇಕು ಎನ್ನುವುದೇ ನನ್ನ ಒಂದು ಆಸೆ. ಏಕೆಂದರೆ ದೇವರು ಈ ವಾಕ್ಯವನ್ನು ನಮ್ಮ ಹೃದಯದಲ್ಲಿ ಬೇರೂರಬೇಕಾಗಿದೆ. ಓದಮ್ಮ ಇನ್ನೊಂದು ಸರಿ ನೋಡಿ, ಎಲ್ಲರೂ ಹೇಳಿ. ಆಗ ಯೇಸು, ಪಿತನೇ, ಇವರನ್ನು ಕ್ಷಮಿಸಿ, ತಾವು ಏನು ಮಾಡುತ್ತಾರೆಂದು ಇವರು ಅರಿಯರು ಎಂದರು. ನೋಡಿ, ದೇವರು ಎಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ. ಇವರು ಏನು ಮಾಡಿದರೆ ಎಂಬುದಾಗಿ ಇವರಿಗೆ ಅರಿತಾ ಇಲ್ಲ. ಆದರೆ ಯೇಸು ಕ್ರಿಸ್ತನ ಬಟ್ಟೆಯನ್ನು ತೆಗೆದು ಚೀಟು ಹಾಕಿಕೊಂಡು ನನಗೆ ನಿನಗೆ ಎಂಬುದಾಗಿ ಚೀಟಿ ಹಾಕ್ತಿದ್ದಾರಲ್ಲ, ಹೌದಾ? ಆದರೂ ಸ್ವಾಮಿ ಯೇಸು ಅವರನ್ನು ತಗ್ಗಿಸಿಕೊಂಡು, ಪಿತನೇ, ತಂದೆ ದೇವರೇ, ಇವರೇನು ಮಾಡುತ್ತಿದ್ದಾರೆಂದು ಇವರಿಗೆ ಅರಿಯುತ್ತಿಲ್ಲ ಎಂಬುದಾಗಿ ಅಂದು ಯೇಸು ಕ್ರಿಸ್ತರು ಅಷ್ಟು ಸಹನೆಯಿಂದ ಹೇಳುವುದಾದರೆ ಅದೇ ಸಹನೆ ದೇವರು ಇಂದು ನನ್ನಲ್ಲಿ ಮತ್ತು ನಿಮ್ಮಲ್ಲಿ ಕೊಡಲಿ ಎಂಬುದಾಗಿ ನಾನು ಕೇಳುತ್ತೇನೆ. ಸಹನೆಯಿಂದ ದೇವರು ನಮಗೆ ವಾಕ್ಯಗಳನ್ನು, ರಾತ್ರಿ ನಾವು ಮಾತನಾಡುವಾಗ ಇವಿನ್ ಬ್ರದರ್ ಹೇಳ್ತಾಯಿದ್ರು, ತುಂಬ ಸಹನೆಯಿಂದ ಮಾತಾಡ್ತಾಯಿದ್ರು. ನನಗೆ ತುಂಬ ಸಂತೋಷವಾಯಿತು ಆ ಮಾತು ಕೇಳಿ. ಏಕೆಂದರೆ ಯೇಸು ಕ್ರಿಸ್ತರೇ ನಮ್ಮಲ್ಲಿ ಮಾತನಾಡಿದ್ದಾರೆ ಎಂಬ ಒಂದು ಅನುಭವ ನನ್ನ ಮನಸ್ಸಿಗೆ ನಾನು ತೆಗೆದುಕೊಂಡೆ. ಅಂಥ ಸಂತೋಷವಾಯಿತು ಅವರ ಮಾತಿನಿಂದ. ಮೈಕಲ್ ಬ್ರದರು ಮಾತಾಡಿದ್ರು, ಆಗಲೂ ಕೂಡ ಅದೇ ಒಂದು ಅನುಭವ ನನ್ನಲ್ಲಿ ಬಂತು. ಏಕೆಂದರೆ ನಾವು ತಪ್ಪು ನಮ್ಮಲ್ಲಿ ನಡೆದಿರಬಹುದು, ಆದರೆ ಅವರು ನಮ್ಮನ್ನು ಪ್ರೀತಿಯಿಂದ ಅದನ್ನು ಹೇಳಿದಾಗ ನಮಗೆ ಅದು ಸ್ವೀಕರಿಸಲು ತುಂಬ ಸಂತೋಷವಾಗುತ್ತದೆ. ಆಗುತ್ತಾ ಇಲ್ವಾ? ನಾವು ದ್ವೇಷದಿಂದ, ಸಿಟ್ಟಿನಿಂದ ಹೇಳಿದಾಗ ಇವರು ಯಾಕಪ್ಪ ಈ ರೀತಿ ಮಾತನಾಡುತ್ತಿದ್ದಾರೆ ಎಂಬ ಮನಸ್ಸು ನಮ್ಮಲ್ಲಿ ಬರಬಹುದು. ಆದರೆ ಅವರು ಒಂದು ಪ್ರೀತಿಯ ಹೃದಯ, ಒಂದು ಪ್ರೀತಿಯ ಮಾತು, ಆ ಮಾತು ಕ್ರಿಸ್ತನಿಂದಲೇ ಬಂದಿದ್ದು ಎಂಬುದಾಗಿ ನನಗೆ ಮನಸ್ಸಿಗೆ ಅನ್ನಿಸ್ತು. ಆ ಸಮಯದಲ್ಲಿ ನಾನು ರಾತ್ರಿ ಅದಕ್ಕಾಗಿಯೇ ಪ್ರಾರ್ಥಿಸಿದೆ, ದೇವರೇ,
ಪಾಪಿಯಾದ ನನ್ನನ್ನು ಈ ಸಮಯದಲ್ಲಿ ಈ ಜಾಗದಲ್ಲಿ ನಿಂತು ವಾಕ್ಯವನ್ನು ಹೇಳಲು ಏನೂ ಅರಿಯದ ನನ್ನನ್ನು ನೀನು ಉಪಯೋಗಿಸಿಕೊಂಡಿದ್ದಿ. ಅಂದು ಮೋಶೆಯನ್ನು ಕುರಿ ಕಾಯುವಾಗ ದೇವರು ಕರೆದರು. ದೇವರು ಕರೆಯುವಾಗ, ಪ್ರೀತಿಯಿಂದ ಕರೆದುವಾಗ ಆತನಿಗೆ ಮಾತು ಸಹ ಬರ್ತಿತ್ತಾ? ಮಾತು, ತೊದಲು ಮಾತು ಆಡುವಂಥ ಮಾತು. ಆತ ಮೋಶೆ ದೇವರಿಗೆ ಹೇಳ್ದ, ನಾನು ಇಸ್ರಾಯೇಲ್ ಜನರನ್ನು ನಡೆಸಲು ಸಾಧ್ಯವೇ? ನನಗೆ ಮಾತು ಕೂಡ ಬರುವುದಿಲ್ಲ ಎಂಬುದಾಗಿ. ಆದರೆ ಕಾನಾನ್ ದೇಶದಿಂದ, ಈಜಿಪ್ಟ್ ದೇಶದಿಂದ ದೇವರು ಮೋಶೆಯನ್ನು ಬಳಸಿಕೊಂಡು ಅಂಥ ದೊಡ್ಡ ಮಹತ್ ಕಾರ್ಯಗಳನ್ನು ಮಾಡಿದರು ಎಂಬುದಾಗಿ ಬೆಳಿಗ್ಗೆ ಮೈಕಲ್ ಬ್ರದರ್ ಹೇಳುವಾಗ ನನಗೆ ತೊದಲು ಮಾತುಗಳು ಬಾಯಿ ಸರಿ ಇಲ್ಲ, ನಾನು ಡಿವೈನ್ ಧ್ಯಾನ ಕೇಂದ್ರದಲ್ಲಿ ಹೋಗಿ ಪ್ರಾರ್ಥಿಸಿ ದೇವರ ವಾಕ್ಯಲ್ಲಿ ಹೇಳಲು ಬಂದಿದ್ದು ಒಂದು ಅದ್ಭುತ ಎಂಬುದಾಗಿ. ಆದರೆ ಇದು ಮೋಶೆ, ನಾನು ಅವರನ್ನು ಮೋಶೆಯಲ್ಲೇ ಕಂಡಿದ್ದೇನೆ. ಎಷ್ಟೋ ಬಾರಿ ವಾಕ್ಯ ಓದುವಾಗ ಅವರು ಹೇಳಿದ ಮಾತುಗಳು ನನ್ನ ಜೀವಿತದಲ್ಲಿ ಕೂಡ ಒಂದು ಅನುಭವವಾಗಿದೆ. ಯಾಕೆಂದರೆ ದೇವರ ವಾಕ್ಯ ಈ ರೀತಿಯಾಗಿ ನಾನು ಹೇಳುತ್ತೇನೆ ಎಂದೇ ನನಗೆ ಇಂದಿಗೂ ಕೂಡ ನನಗೆ ನಾನೇ ಊಹಿಸಲು ಸಾಧ್ಯವಿಲ್ಲ. ನನ್ನ ವಿಡಿಯೋವನ್ನು ನಾನೇ ನೋಡ್ತಾ ಇರ್ತೀನಿ, ಅಂಥ ಒಂದು ಅನುಭವ ನನ್ನಲ್ಲಿದೆ. ನಾನು ಹಾಡಲು ನನಗೆ ರಾಗವಿಲ್ಲ, ಆದರೂ ಕೂಡ ಬ್ರದರ್ ಜೊತೆ ಅವ್ರು ಏನು ಅಂದ್ಕೊಂಡ್ರೋ ಏನೋ ಗೊತ್ತಿಲ್ಲ, ಆದರೆ ನಾನು ದೇವರು ನೋಡಿ ಹಾಡಿದ್ದೀನಿ ಬ್ರದರ್, ಅಷ್ಟೇ ನಾನು ಹೇಳಲು ಸಾಧ್ಯ. ಏಕೆಂದರೆ ದೇವರು ನಮ್ಮೊಂದಿಗೆ ಮಾತನಾಡುವಾಗ, ಆತನ ಪ್ರೀತಿ ನಮ್ಮಲ್ಲಿ ತುಂಬುವಾಗ ಎಲ್ಲರನ್ನು ಕ್ಷಮಿಸಿ ಆತನ ಮುಂದೆ ನಮಗೆ ತಲೆಬಾಗಲು ಒಂದು ಶಕ್ತಿ ಇದೆ ಎಂಬುದಾಗಿ. ಯಾರು ಏನೇ ಹೇಳಿರಲಿ, ದೇವರೇ ಇವರು ಏನು ಮಾಡುತ್ತಿದ್ದಾರೆ ಎಂಬುದು ಇವರಿಗೆ ಗೊತ್ತಿಲ್ಲ, ನಾನು ಮಾತ್ರ ನಿನ್ನನ್ನೇ ಸ್ತುತಿಸುತ್ತಿದ್ದೇನೆ, ಇವರನ್ನೆಲ್ಲರನ್ನು ಕ್ಷಮಿಸಿದ್ದೇನೆ ಎಂದು ದೇವರ ಮುಂದೆ ಒಪ್ಪಿಕೊಳ್ಳುವುದೊಂದೇ ನಮ್ಮ ಕೆಲಸ, ಮುಂದಿನ ದೇವರಿಗೆ ಬಿಟ್ಟದ್ದು ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಹಲ್ಲೆಲೂಯ, 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 ಹಲ್ಲೆಲೂಯ. ಕೊಲೊಸ್ಸೆಯರ ಪತ್ರಿಕೆ 3:13. ದೇವರು ಅನೇಕ ವಾಕ್ಯಗಳನ್ನು ನಮ್ಮ ಜೀವಿತದಲ್ಲಿ ಕೊಡುವಾಗ ನಾವು ಆ ವಾಕ್ಯಗಳನ್ನು ಗ್ರಹಿಸಿಕೊಳ್ಳಬೇಕಾಗಿದೆ. ನೋಡಿ, ದೇವರು ಎಷ್ಟು ಅರ್ಥಪೂರ್ಣವಾಗಿ ಹೇಳಿದ್ದಾರೆ. ಒಬ್ಬರನ್ನೊಬ್ಬರು ಕ್ಷಮಿಸಿಬಿಡಿ. ಒಬ್ಬರಿಗೆ ತಪ್ಪು ಇದ್ದರೂ ಕೂಡ, ಇನ್ನೊಂದು ಸರಿ ಓದಮ್ಮ. ತಪ್ಪು ಹೊರಿಸಲು ಕಾರಣವಿದೆ, ಆದರೆ ಏನು ಮಾಡಬೇಕು? ಹೌದು, ನಾನು ತಪ್ಪು ಮಾಡಿದ್ದೇನೆ ಹೇಳಲು ಅಧಿಕಾರವಿದೆ, ಆದರೂ ಅವರು ಕ್ಷಮಾಪಣೆ ಹೃದಯದಿಂದ ನಮಗೆ ಹೇಳಿದಾಗ ನಾವು ಅದು ತಿದ್ದಿಕೊಂಡಿದ್ದೇವೆ ಎಂಬುದಾಗಿ ನಾನು ಹೇಳ್ತೇನೆ. ಈ ವಾಕ್ಯ ನಮ್ಮಲ್ಲಿ ದೇವರೇ ಮಾತನಾಡಿದ್ದಾರೆ ಎಂದು ನನಗನ್ನಿಸ್ತದೆ. ಅನ್ನಿಸ್ತಾ ಇದೆಯಾ? ಯಾರು ಮಾತಾಡಿದ್ದಾರೆ? ದೇವರೇ ಮಾತನಾಡಿದ್ದಾರೆ. ನಮ್ಮಲ್ಲಿ ಈ ವಾಕ್ಯಗಳು ಮಾತನಾಡುವುದು ದೇವರಾಗಿದೆ. ಯಾಕೆಂದರೆ ಎಷ್ಟೋ ಬಾರಿ ನಮಗೆ ಗೊತ್ತಿರುವುದಿಲ್ಲ ಯಾವ ರೀತಿ ಕ್ಷಮೆ ಮತ್ತು ಅವರನ್ನು ಪ್ರೀತಿಸುವುದು, ಯಾವ ರೀತಿ ಇಂಥ ದೊಡ್ಡ ತಪ್ಪುಗಳನ್ನು ನಮ್ಮ ಕುಟುಂಬಕ್ಕೆ ಆತನು ಮಾಡಿದ್ದಾನಲ್ಲ, ಇಂಥ ದೊಡ್ಡ ತಪ್ಪುಗಳನ್ನು ಅಂಥ ದ್ರೋಹಗಳನ್ನು ಆತನು ಮಾಡಿದ್ದಾನಲ್ಲ, ಈತನಿಗೆ ನಾವು ಯಾವ ರೀತಿ ಕ್ಷಮೆ ಕೊಟ್ಟು ನಮ್ಮ ಮನೆ ಒಳಗೆ ಸೇರಿಸಿಕೊಳ್ಳುವುದು ಎಂಬುದಾಗಿ ನಮ್ಮ ಅಣ್ಣ ತಮ್ಮಂದಿರಿಗೆ ಆಗಿರ್ಬೋದು, ಅಕ್ಕ ತಂಗಿಯರಾಗಿರ್ಬೋದು, ಯಾರಿಗಾದರೂ ನಮಗೆ ಈ ಥರ ಅನಿಸಿದ್ದರೆ ದೇವರ ಮುಂದೆ ಇಂದು ಅವರನ್ನು ಒಪ್ಪಿಸಿ ಕ್ಷಮಿಸಿ ಬಿಡೋಣ. ನಮ್ಮ ಮನಸ್ಸಿನಲ್ಲಿ ಯಾರ ಮೇಲಾದರೂ ಕೋಪವಿದ್ದರೆ ಅದನ್ನು ಬಿಟ್ಟು ಇಂದು ನಾವು ಮನೆಗೆ ಹೋದಾಗ, ಊರಿಗೆ ಹೋದಾಗ ಅಂಥವರು ಸಿಕ್ಕಿದರೆ ಅವರನ್ನು ಪ್ರೀತಿಯಿಂದ ಮಾತನಾಡಿಸೋಣ. ಯಾಕೆಂದರೆ ನಾವು ಕ್ರಿಸ್ತನ ಅನುಯಾಯಿಗಳು, ಕ್ರಿಸ್ತನ ಮಕ್ಕಳಾಗಿ ಇದ್ದೇವೆ. ಆತನು ನಮ್ಮನ್ನು ಮಕ್ಕಳಾಗಿ ಸ್ವೀಕರಿಸಿದ್ದಾರೆ. ಅದಕ್ಕಾಗಿಯೇ ನಾವು ಇಲ್ಲಿ ಬಂದದ್ದು. ಅಪಾರವಾದ ಪ್ರೀತಿ ದೇವರು ನಿನ್ನೆ ಮೊನ್ನೆಯಿಂದ ನಮ್ಮ ಮೇಲೆ ತೋರಿಸಿದ್ದಾರೆ ಎಂಬ ಅನುಭವ ನಮ್ಮೆಲ್ಲರಿಗೂ ಆಗಿದೆಯಾ? ಹಲ್ಲೆಲೂಯಾ, 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 ಹಲ್ಲೆಲೂಯಾ. ದೇವರು ಅಂಥ ಪ್ರೀತಿಯನ್ನು ನಮಗೆ ಕೊಟ್ಟಿದ್ದಾರೆ ಎಂಬುದಾಗಿ ನಾವು ಅದನ್ನು ಸ್ವೀಕರಿಸಬೇಕಾಗಿದೆ. ಏಕೆಂದರೆ ಇಲ್ಲಿ ಬಂದಿರುವುದೇ ನಾವು
ಕ್ರಿಸ್ತನ ದರ್ಶನವನ್ನು ಮಾಡೋಕ್ಕೆ. ಕ್ರಿಸ್ತ ದರ್ಶನ ಎಂಬುದ ಶೀರ್ಷಿಕೆ ಅಡಿಯಲ್ಲಿ ಈ ಧ್ಯಾನ ನಡೆಸಿರುವುದು. ಅದಕ್ಕಾಗಿ ಕ್ರಿಸ್ತರು ದರ್ಶನವನ್ನು ಕೊಟ್ಟೆ ನಮ್ಮಲ್ಲಿ ಮಾತನಾಡಿದ್ದಾರೆ ಎಂಬುದಾಗಿ ಕೇಳಬೇಕು. ವಾಕ್ಯದ ಮುಖಾಂತರವೇ ದೇವರು ನಮಗೆ ದರ್ಶನವನ್ನು ಕೊಟ್ಟಿದ್ದು. ವಾಕ್ಯದ ಮುಖಾಂತರವೇ ದೇವರು ನಮ್ಮಲ್ಲಿ ಮಾತನಾಡಿದ್ದು. ಎಫೆಸ 4:32. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ಯಾವಾಗಲೂ ಯಾವ ಥರ ಇರಬೇಕು? ಶಾಂತಿ ಸಮಾಧಾನ ಉಳ್ಳವರಾಗಿರಿ ಎಂಬುದಾಗಿ ದೇವರ ವಾಕ್ಯವು ಹೇಳಿದೆ. ಹೇಳಮ್ಮ ಇನ್ನೊಂದು ಸರಿ. ನೋಡಿ, ನಮ್ಮಲ್ಲಿ ಯಾವಾಗ ಶಾಂತಿ ಸಮಾಧಾನ ಬರುತ್ತೆ, ನಮ್ಮನ್ನು ದ್ವೇಷಿಸುವವರಲ್ಲೂ ಕೂಡ ನಮ್ಮ ಮೇಲೆ ಪ್ರೀತಿ ಹುಟ್ಟುತ್ತದೆ. ಏಕೆಂದರೆ ನಾನು ಆತನಿಗೆ ಎಷ್ಟೋ ಅನ್ಯಾಯಗಳನ್ನು ಮಾಡಿದ್ದೇನೆ, ಆದರೂ ಕೂಡ ಆತನು ಸಹನೆಯಿಂದ ಇದ್ದಾನಲ್ಲ ಎಂಬುದಾಗಿ ನಮಗೆ ಆತನ ಮನಸ್ಸಿನಲ್ಲೇ ಬರುತ್ತೆ. ಯಾಕೆ ಎಂಬುದಾಗಿ ನನಗೆ ಎಷ್ಟೋ ಜನ ಕೇಳಿದ್ದಾರೆ, ಎಂಥ ತಾಳ್ಮೆ ಇದೆ ನಿಮ್ಮಲ್ಲಿ ಎಂಬುದಾಗಿ. ನಾನು ಅದನ್ನು ಅರ್ಥ ಮಾಡಿಕೊಂಡಿದ್ದೇನೆ. ಇದು ನನ್ನ ತಾಳ್ಮೆ ಅಲ್ಲ, ನನ್ನ ದೇವರು ಕ್ರಿಸ್ತರು ನನಗೆ ಕೊಟ್ಟಂಥ ಒಂದು ತಾಳ್ಮೆ ಅಂತ ನಾನು ಎಷ್ಟೋ ಸಾರಿ ಮನಸ್ಸಿನಲ್ಲಿ ಅಂದ್ಕೊಂಡು, ಎಷ್ಟೋ ಕೋಪ ಬಂದಾಗೂ ನಾನು ತಾಳ್ಮೆಯಿಂದ ಇರುವುದೇ ದೇವರು ನನಗೆ ಕೊಟ್ಟಂಥ ಮುಖ್ಯ ಒಂದು ಉದ್ದೇಶ, ತಾಳ್ಮೆ. ಆ ತಾಳ್ಮೆಯಿಂದ ನಾವು ಇರುವುದಾದರೆ ದೇವರೇ ನಮ್ಮನ್ನು ಏನು ಮಾಡ್ತಾರೆ, ನಡೆಸ್ಕೊಂಡು ಹೋಗ್ತಾರೆ ಎಂಬ ಒಂದು ಮನೋಭಾವ ನನ್ನಲ್ಲಿದೆ. ದೇವರು ಅದಕ್ಕಾಗಿ ಯಾವಾಗಲೂ ನನ್ನ ಸಂಗಡ ಇದ್ದಾರೆ ಎಂಬುದಾಗಿ ನಾನು ಪ್ರತಿ ಕ್ಷಣ ದೇವರೇ ನನ್ನ ಸಂಗಡ ಇರಿ ಎಂಬುದಾಗಿ ಉಚ್ಚರಿಸುತ್ತಲೇ ಇರುತ್ತೇನೆ. ಅನೇಕ ಬಾರಿ ನಾನು ಎಲ್ಲಿಗೋ ಹೋಗಬೇಕಾಗಿರುತ್ತದೆ, ಅಲ್ಲಿಗೆ ಹೋಗಲು ಸಾಧ್ಯವಾಗದಿದ್ದಾಗ ನಾನು ಅನಿಸ್ಕೊಂಡಿದ್ದೇನೆ, ದೇವರು ಅಲ್ಲಿಗೆ ಹೋಗಬೇಡ ಎಂಬುದಾಗಿ ತಡೆದಿದ್ದಾರೆ ಎಂದ. ಏಕೆಂದರೆ ಅಲ್ಲಿ ಹೋದರೆ ನನಗೇನೋ ಒಂದು ಅನಾಹುತ ಇರಬಹುದು ಅಥವಾ ಇನ್ನೇನೋ ಇರಬಹುದು, ಅದಕ್ಕೆ ನಾನು ಹೋಗಿಲ್ಲ. ಅನೇಕರು ಹೇಳಿದ್ದಾರೆ, ಅಲ್ಲಿಗೆ ನೀವೇ ಹೋಗ್ಬೋದಿತ್ತಲ್ಲ, ಕಾರಲ್ಲಿ ನಿಮಗೆ ಬಾಡಿಗೆ ಬಂದಿತ್ತಲ್ಲ, ಯಾಕೆ ಹೋಗಿಲ್ಲ ಎಂಬುದಾಗಿ. ನನಗೆ ಗೊತ್ತಿಲ್ಲ ಯಾಕೆ ಹೋಗಿಲ್ಲ ಆದರೆ ದೇವರು ನನ್ನನ್ನು ಆ ಸ್ಥಳಕ್ಕೆ ಭೇಟಿ ಮಾಡಲು ಅವಕಾಶ ಕೊಟ್ಟಿಲ್ಲ ಎಂಬುದಾಗಿ ನಾನು ತಿಳಿದಿದ್ದೇನೆ. ಅನೇಕ ಕಡೆ ನಾನು ಹೋಗುವಾಗ ದೇವರು ನಮ್ಮನ್ನು ಕಳುಹಿಸಿದ್ದಾರೆ ಅಲ್ಲಿ ಎಂಬುದಾಗಿ ನಾನು ದೇವರಿಗೆ ನಮಸ್ಕರಿಸಿ ಅಲ್ಲಿಗೆ ಹೋಗಿದ್ದೇನೆ. ಯಾವ ಭಯವೂ ನನಗಿಲ್ಲ. ಎಲ್ಲ ಅಂಧಕಾರ ಶಕ್ತಿಗಳನ್ನು ನಾನು ಎಂದೋ ಯೇಸು ಕ್ರಿಸ್ತನಿಗೆ ಒಪ್ಪಿಸಿಬಿಟ್ಟಿದ್ದೇನೆ. ಹಾಗಾಗಿ ನಾನು ಎಲ್ಲಿ ಕರೆದರೂ ಹೋಗುತ್ತೇನೆ, ಕೆಲವು ಕಡೆ ದೇವರು ಅದನ್ನು ತಡೆಯುತ್ತಾರೆ. ಏಕೆಂದರೆ ಆತನ ಪ್ರೀತಿ ನಮ್ಮ ಮೇಲಿದೆ, ಆತನ ಕರುಣೆ ನಮ್ಮ ಮೇಲಿದೆ. ಅದಕ್ಕಾಗಿಯೇ ದೇವರು ನಮ್ಮನ್ನು ಅನೇಕ ಬಾರಿ ಪ್ರೀತಿಸುವುದು, ಗದರಿಸುವುದು, ಎಚ್ಚರಿಸುವುದು. ತಂದೆಗೆ ಮಗನನ್ನು ಗದರಿಸುವ ಅಧಿಕಾರ ತಂದೆ ತಾಯಿಗಳಿಗಿದೆ. ಇದೆಯಾ? ಇದೆ. ಆತನೇ ನಮ್ಮ ತಂದೆ ಮತ್ತು ತಾಯಿಯಾಗಿ ಆತನು ನಮಗೆ ಗದರಿಸುತ್ತಾರೆ, ಶಿಕ್ಷಿಸುತ್ತಾರೆ. ಅದಕ್ಕೆಲ್ಲ ನಾವು ಸಹನೆಯಿಂದ ಇರಬೇಕು. ಕಷ್ಟಗಳು ಬಂದಾಗ ದೇವರನ್ನು ಅನೇಕರು ನಿಂದಿಸಿದ್ದಾರೆ. ಅಂಥ ಪಾಪಗಳು ಕೂಡ ನಮ್ಮ ಜೀವಿತದಲ್ಲಿ ಇದೆಯಾ? ದೇವರೇ ನನಗೆ ಯಾಕೆ ಇಂಥ ಯಾತನೆ, ಇಂಥ ಕಷ್ಟ ಕೊಟ್ಟಿದೆಯಾ, ದೇವರೇ ಇಲ್ಲವಾ ಎಂಬುದಾಗಿ ಅನೇಕರು ಮಾತನಾಡಿಕೊಂಡಿದ್ದಾರೆ. ಆದರೆ ಆತನ ಪ್ರೀತಿ ತಂದೆ ಮಗನ ಪ್ರೀತಿಯಾಗಿದೆ. ಆ ಕಷ್ಟ ಬಂದಾಗ ಆತನು ನಮಗೆ ಗದರಿಸುವುದಾಗಿದೆ. ಅದಕ್ಕೆ ನಾವು ಭಯಪಡುವ ಅಧಿಕಾರ ಇಲ್ಲ ಎಂಬುದಾಗಿ ನಾನು ಹೇಳ್ತೇನೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಆತನು ಎಷ್ಟೋ ಬಾರಿ ನಮ್ಮೊಂದಿಗೆ ಮಾತನಾಡುತ್ತಾರೆ, ನಮಗೆ ಗೊತ್ತಿರುವುದಿಲ್ಲ. ಅನೇಕರ ಮುಖಾಂತರ ನಮಗೆ ಮಾತನಾಡಿಸುತ್ತಾರೆ. ಏಕೆಂದರೆ ನಾವು ಅದನ್ನು ಎಷ್ಟೋ ಬಾರಿ ಅರಿಯುವುದಿಲ್ಲ. ಒಂದು ಮೆಡಿಕಲ್ ಕಾಲೇಜಿನಲ್ಲಿ ಎಷ್ಟೋ ವಿದ್ಯಾರ್ಥಿಗಳು ಹಾಸ್ಟೆಲ್ನಲ್ಲಿದ್ದರು. ಆದರೆ 3-4 ದೊಡ್ಡ ನೀರಿನ ಟ್ಯಾಂಕ್ಗಳು ಇದ್ದವು. ಅಲ್ಲಿ ಟ್ಯಾಂಕ್ ಇರುತ್ತೆ, ನೀರಿನ ಟ್ಯಾಂಕ್ಗಳು. ಆದರೆ ಬೆಳಗ್ಗೆ ಎದ್ದಾಗ ಮಕ್ಕಳಿಗೆ ನೀರು ಬರುತ್ತಿಲ್ಲ. ಅನೇಕರಿಗೆ ಆಶ್ಚರ್ಯ, ಯಾಕೆ ನೀರು ಬರುತ್ತಿಲ್ಲ? ಅಲ್ಲಿರೋ ವಾರ್ಡನ್ನು ಅವರು ಎಲ್ಲ ಟ್ಯಾಂಕಲ್ಲಿ ಫುಲ್ ನೀರಿದೆ, ಆದರೆ ನೀರಿಲ್ಲಿ ಟ್ಯಾಪ್ ಓಪನ್ ಮಾಡಿದರೆ ನೀರು ಬರ್ತಾಯಿಲ್ಲ. ಮಕ್ಕಳಿಗೆ ಗೊತ್ತಾಗಲ್ಲ, ಯಾಕೆ ನೀರು ಬರ್ತಲ್ಲ ಗಡಿಬಿಡಿ. ಯಾಕೆಂದರೆ ಮಕ್ಕಳು ವಯಸ್ಕರು 18, 19, 17 ವಯಸ್ಸಿನ ಮಕ್ಕಳು ಮೆಡಿಕಲ್ ಕಾಲೇಜಿನಲ್ಲಿ ಓದುವಾಗ ನೀರು ಬರ್ತಲ್ಲ, ಅವರಿಗೆ ಒಂದು ಆತಂಕ ಆಗುತ್ತದೆ ಅಲ್ವಾ? ಆಗ ಎಲ್ಲರೂ ಹೋಗಿ ಮೇಲೆ ನೋಡುವಾಗ ಮೇಯ್ನ್ ನೀರು ಹೊರಡುವಂಥ ನೆಲ್ಲಿಯ ಒಂದು ಕ್ಯಾಪಿನಲ್ಲಿ ಕಪ್ಪೆ ಕೂತಿರುತ್ತದೆ. ಕಪ್ಪೆ ಅದನ್ನು ತೆಗೆದಾಗ ಆ ನೀರು ಏನಾಗುತ್ತೆ?
ಬರುತ್ತದೆ. ಆ ಥರ ನಮ್ಮ ಹೃದಯದಲ್ಲಿ, ನಮ್ಮ ನಾಳಗಳಲ್ಲಿ, ನಮ್ಮ ಮನಸ್ಸಿನಲ್ಲಿ ಒಂದು ಸಣ್ಣ ಕಪ್ಪೆ ರೀತಿಯ ಒಂದು ಪಾಪ ಅಥವಾ ಒಂದು ದ್ವೇಷ ನಮ್ಮ ಮನಸ್ಸಿನಲ್ಲಿ ಕೂತಾಗ ದೇವರು ನಮ್ಮಲ್ಲಿ ಇಳಿದು ಬರಲು ಸಾಧ್ಯವಿಲ್ಲ. ಸಾಧ್ಯ ಇದೆಯಾ? ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂಥ ವಿಷಯಗಳನ್ನು ನಾವು ತೆಗೆದುಹಾಕೋಣ. ದೇವರು ನಮಗೆ ಇಂದು ಇಲ್ಲಿಗೆ ಕರೆದಿರುವುದೇ ಅದಕ್ಕಾಗಿ. ಕ್ರಿಸ್ತನ ದರ್ಶನ ಎಂಬ ಶೀರ್ಷಿಕೆಯಲ್ಲಿ ಈ ಒಂದು ಧ್ಯಾನದಲ್ಲಿ ನಾವು ಪಾಲ್ಗೊಳ್ಳುವಾಗ ನಮಗೆ ದೇವರ ಪ್ರೀತಿ ಅಪಾರವಾದದ್ದು ಎಂಬುದಾಗಿ ದೇವರು ಅನೇಕ ವಚನಗಳಲ್ಲಿ ಅನೇಕರು ವಚನಗಳು ಹೇಳುವಾಗ ಪ್ರೀತಿ ಮತ್ತು ಕ್ಷಮೆ ಅದರ ಎಲ್ಲ ವಿವರವನ್ನು ನಿಮ್ಮ ಮುಂದಿಟ್ಟಿದ್ದಾರೆ. ಅದೆಲ್ಲವನ್ನು ನೀವು ಸ್ವೀಕರಿಸಿದ್ದೀರಾ ಎಂಬುದಾಗಿ ನಾನು ನಂಬಿದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕ್ರಿಸ್ತನು ನಿಮ್ಮ ಮಧ್ಯದಲ್ಲಿ ಆ ವಾಕ್ಯದ ಮುಖಾಂತರ ಮಾತನಾಡಿದ್ದಾನೆ ಎಂಬುದಾಗಿ ನಾನು ತಿಳಿದಿದ್ದೇನೆ. ಏಕೆಂದರೆ ದೇವರು ಆತ್ಮಸ್ವರೂಪಿ, ವಾಕ್ಯದಲ್ಲೇ ದೇವರಿದ್ದಾರೆ ಎಂಬುದಾಗಿ ನಾವು ನಿನ್ನೆ ಪದೇ ಪದೇ ಓದಿದ್ದೇವೆ. ಆದರೆ ಅದೇ ರೀತಿಯಾಗಿ ದೇವರು ಆತ್ಮದಲ್ಲಿ ನಮ್ಮ ಜೀವನದಲ್ಲಿ ಮಾತನಾಡಿದ್ದಾರೆ, ನಮ್ಮ ಮಧ್ಯದಲ್ಲಿ ಬಂದಿದ್ದಾರೆ. ಅನೇಕ ರೋಗ ಸೌಖ್ಯಗಳು, ಅನೇಕ ಪ್ರಾರ್ಥನೆಗಳು ಮಾಡುವಾಗ ಫಾದರ್ ಬಂದು, ಗುರುಗಳು ಬಂದು ಬಲಿಪೂಜೆ ಮಾಡುವಾಗ ಅನೇಕ ಅನುಭವಗಳು ನಿನ್ನೆಯಿಂದ ನೀವು ನೋಡಿದ್ದೀರಾ. ಎಷ್ಟೋ ಅನುಭವಗಳು ಆಗಿರಬಹುದು, ಆದರೆ ನಿನ್ನೆಯಿಂದ ಒಂದು ದೊಡ್ಡ ಅನುಭವ ನನ್ನ ಮತ್ತು ನಿಮ್ಮ ಜೀವಿತದಲ್ಲಿ ನಡೆದಿದೆ ಎಂಬುದಾಗಿ ನಾನು ಈ ಸಮಯದಲ್ಲಿ ಹೇಳ್ತೀನಿ. ನಡೆದಿದೆಯಾ? ಒಂದು ಅನುಭವ ಆಗಿದೆಯಾ? ವಿಶೇಷ ಅನುಭವ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಂದೂ ಕಾಣದ, ಎಂದೂ ನಾವು ದೇವರ ವಾಕ್ಯದಲ್ಲಿ ಓದದಂಥ ವಾಕ್ಯಗಳನ್ನು ಯಾರಾದರೂ ನಿನ್ನೆಯಿಂದ ಗಮನಿಸಿದ್ದೀರಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂಥ ಒಂದು ವಚನ, ಅಂಥ ಒಂದು ಶಕ್ತಿ ಇರುವ ವಾಕ್ಯ ನಮ್ಮ ಜೀವಿತದಲ್ಲಿ ಬೇರೂರಲಿ ಎಂಬುದಾಗಿ ನಾವು ಪ್ರಾರ್ಥಿಸಿ ಹೋಗಬೇಕು. ಏಕೆಂದರೆ ನಾವು ಇಂದು ಧ್ಯಾನದ ಕೊನೆಗಳಿಗೆ ಹತ್ತಿರಕ್ಕೆ ಬರುತ್ತಿದ್ದೇವೆ. ಆದರೆ ನಾವು ಇದನ್ನೆಲ್ಲ ಸ್ವೀಕರಿಸದೆ ಹೋದರೆ ನಾವು ಇಲ್ಲಿಗೆ ಬಂದು 2 ದಿನ ಇದ್ದು ಇದನ್ನು ಇಲ್ಲಿ ಸುಮ್ಮನೆ ಊಟ ಮಾಡಿ ಹೋಗುವುದಲ್ಲ. ದೇವರ ಬಗ್ಗೆ ಪ್ರೀತಿ, ದೇವರ ಪ್ರೀತಿಯನ್ನು ನಾವು ಸ್ವೀಕರಿಸಿದ್ದರೆ ನಾವು ಬಂದಿದ್ದು ಪ್ರಯೋಜನವಿಲ್ಲ. ಇದೆಯಾ? ಎಷ್ಟೋ ದೂರದಿಂದ ಎಷ್ಟೋ ಕೆಲಸಗಳನ್ನು ಬಿಟ್ಟು ಬಂದಿದ್ದೇವೆ. ಆದರೆ ದೇವರ ವಾಕ್ಯವನ್ನು ಸ್ವೀಕರಿಸಿ ದೇವರ ಪ್ರೀತಿಯನ್ನು ಅನುಭವಿಸಿ ಇಲ್ಲಿಂದ ಹೋಗಬೇಕೆಂಬುದು ಪ್ರತಿಯೊಬ್ಬರ ಆಸೆ. ಏಕೆಂದರೆ ಬ್ರದರುಗಳು ತುಂಬ ಕಷ್ಟಪಡ್ತಾ ಇದ್ದಾರೆ, ನಾವು ನೋಡ್ತಾ ಇದ್ದೀವಿ. ನಮಗಾಗಿ ದೇವರ ಪ್ರೀತಿಯನ್ನು ಅವರು ತೋರಿದ್ದಾರೆ. ಆ ದೇವರ ಪ್ರೀತಿ ನಮ್ಮಲ್ಲಿಯೂ ಕೂಡ ಬರಲಿ ಎಂಬುದಾಗಿ ಅವರ ಒಂದು ಪ್ರಾರ್ಥನೆ. ರಾತ್ರಿಡೀ ಬ್ರದರ್ ಪ್ರೇಯರ್ ಮಾಡ್ತಾಯಿದ್ರು. ನಾನು 2-3 ಸರಿ ನೋಡಿದೆ. ಬ್ರದರು ಕೈ ಎತ್ತಿ ಜಪಸರ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ತೇನೆ ಇದ್ದರು. ಅವರಿಗಾಗಿ ನಾವು ಪ್ರಾರ್ಥಿಸಬೇಕು. ಅವರ ಜೀವಿತದಲ್ಲಿ ಏನಿರಬಹುದೋ ನಮಗೆ ಗೊತ್ತಿಲ್ಲ. ದೇವರು ಅವರನ್ನು ಕರೆದಿದ್ದಾರೆ. ಆಗಲೇ ನನಗನ್ನಿಸ್ತು, ರಾತ್ರಿ ಇಡೀ ಪರಮ ಪ್ರಸಾದದ ಮುಂದೆ ಅವರು ಮೊಣಕಾಲೂರಿ ಪ್ರಾರ್ಥಿಸುತ್ತಲೇ ಇದ್ದರು. ಅಂಥ ಒಂದು ಸಹನೆಯ ಮನೋಭಾವ ಅವರಲ್ಲಿದೆ. ಅನಿಲ್ ಅಂಥ ಒಂದು ಸಹನೆಯ ಮನೋಭಾವ. ರಾತ್ರಿ ಇಡೀ ನಿದ್ರೆ ಬಿಟ್ಟು ಇಡೀ ರಾತ್ರಿ ಇಲ್ಲಿ ಪ್ರಾರ್ಥಿಸಿದ್ದಾರೆ, ನನಗಾಗಿ ಮತ್ತು ನಿಮಗಾಗಿ. ಅವ್ರಿಗೆ ಯಾರಾದರೂ ಹೇಳಿದ್ರಾ ಪ್ರಾರ್ಥನೆ ಮಾಡಿ ರಾತ್ರಿ ಇಡೀ ಅಂತ? ಅಲ್ಲ, ಅವರ ಒಂದು ಸಹನೆ ಅವರನ್ನು. ಆದರೂ ಬೆಳಗ್ಗೆ ಎದ್ದು ಸಂತೋಷದಿಂದ ನಗುಮುಖದಿಂದ ಕೆಲಸ ಮಾಡ್ತಿದ್ದಾರೆ. ಹಲ್ಲೆಲೂಯಾ. ಅವರಿಗೊಂದು ಹಲ್ಲೆಲೂಯಾ ಹೇಳಲೇಬೇಕಲ್ವಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಸಂತೋಷದಿಂದ. ಆ ರಾತ್ರಿ ನಿದ್ರೆಗೆಟ್ಟರೆ ನಮಗೆ ಸಂತೋಷ ಇಲ್ಲ. ರಾತ್ರಿ ನಿದ್ರೆಗೆಟ್ಬಿಟ್ರೆ ಸಂತೋಷ ಇದೆಯಾ? ಆದರೆ ನಿನ್ನೆ ಯಾವ ರೀತಿ ಇದ್ದರೂ ಇಂದು ಕೂಡ ಅದೇ ರೀತಿ ಸಂತೋಷದಿಂದ ನಮ್ಮ ಮಧ್ಯದಲ್ಲಿ ಕುಳಿತುಕೊಂಡಿದ್ದಾರೆ. ನಾನೊಂದು 3-4 ಸರಿ, ನಾನೊಂದು 10:30 11 ಗಂಟೆ ತನಕ ಇದ್ದೆ ಅಲ್ಲ ಬ್ರದರ್, ಇದ್ದೆ, ಪ್ರಾರ್ಥನೆ ಮಾಡಿದೆ, ನಿದ್ರೆ ಬಂತು. ಮೊನ್ನೆ ರಾತ್ರಿ ಸರಿ ನಿದ್ರೆ ಇರಲಿಲ್ಲ ಅಂತ ಹೋಗಿ ಮಲಗಿದೆ. ನಾನೊಂದು 3-4 ಸರಿ ಅಲ್ಲಿಂದ ನೋಡಿರಬಹುದು. ಅವರು ಇಲ್ಲಿ ಮೊಣಕಾಲಿನಲ್ಲಿ ಪ್ರಾರ್ಥಿಸುತ್ತಲೇ ಇದ್ದರು. ದೇವರು ಅವರಿಗೆ ಕೊಟ್ಟಂಥ ಆ ಮಹಾ ಉಪಕಾರ ಇದೆಯಲ್ಲ, ಆ ಪ್ರಾರ್ಥನೆ ಮಾಡುವಂಥ ಒಂದು ಆತ್ಮವನ್ನು ದೇವರು ಅವರಿಗೆ ಕೊಟ್ಟಿದ್ದಕ್ಕಾಗಿ ದೇವರಿಗೆ ನಾನು ಸ್ತುತಿಯನ್ನು ಸಲ್ಲಿಸ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಸ್ತೋತ್ರ, ಯೇಸುವೆ ಆರಾಧನೆ. 1 ಯೋಹಾನ 1:9. ದೇವರು ಈ ವಾಕ್ಯಗಳನ್ನು ನಮಗೆ ಕೊಡುವಾಗ ನಾವು ಅದನ್ನು ಹೃದಯದಲ್ಲಿ ತೆಗೆದುಕೊಳ್ಳೋಣ ಎಂಬುದಾಗಿ ನಾನು ಇನ್ನೊಂದು ಸಾರಿ ಹೇಳಲು ಇಚ್ಛಿಸುತ್ತೇನೆ. ಒಂದು ಯೋಹಾನ 1:9 ಸಿಗ್ತಾ?
447. Hallelujah. Hallelujah. Praise the Lord. Praise the Lord. Praise the Lord. ಸಿಗ್ತಾ? ಪುಟ ಸಂಖ್ಯೆ 447 ಹೊಸ ಒಡಂಬಡಿಕೆ ಸಿಗ್ತಾ? ಹಾಂ, 1:8 ಓದಿ. 1 ಯೋಹಾನ 1:8. ಅಲ್ಲ, ನಮ್ಮಲ್ಲಿ ಪಾಪವಿಲ್ಲದೆ 1:8 ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿಕೊಂಡರೆ ನಮ್ಮನ್ನು ನಾವೇ ವಂಚಿಸಿಕೊಳ್ಳುತ್ತೇವೆ ಮತ್ತು ಸತ್ಯ ಎಂಬುದೇ ನಮ್ಮಲ್ಲಿ ಇರುವುದಿಲ್ಲ. ದೇವರ ವಾಕ್ಯ ಎಷ್ಟು ಸ್ಪಷ್ಟವಾಗಿ ಹೇಳಿದೆ. ಯಾಕೆ ಹೇಳಿದೆ ಈ ವಾಕ್ಯ? ನಮ್ಮಲ್ಲಿ ಪಾಪಗಳು, ತಪ್ಪುಗಳು, ನಾನು ಇಷ್ಟೋ ತನಕ ಹೇಳ್ತಾನೆ ಬಂದೆ. ಆ ತಪ್ಪುಗಳು, ಪಾಪಗಳು ಇರಬಹುದು. ಅದನ್ನು ನಾವು ಒಪ್ಪಿಕೊಳ್ಳಬೇಕು. ಕ್ಷಮಿಸುವ ಶಕ್ತಿ ಯಾರಿಗಿದೆ? ದೇವರಿಗಿದೆ. ನಾವು ಎಷ್ಟೇ ಪಾಪ ಮಾಡಿರಬಹುದು, ಎಷ್ಟೇ ದ್ರೋಹ ಮಾಡಿರಬಹುದು, ದೇವರಿಗೆ ವಿರುದ್ಧವಾಗಿ ಮಾಡಿರಬಹುದು, ನಮ್ಮ ತಂದೆ ತಾಯಿಗೆ ವಿರುದ್ಧವಾಗಿ, ನಮ್ಮ ಮಕ್ಕಳಿಗೆ ವಿರುದ್ಧವಾಗಿ ಮಾಡಿರಬಹುದು, ನಮ್ಮ ಹೆಂಡತಿಗೆ ವಿರುದ್ಧವಾಗಿ, ನಮ್ಮ ಗಂಡನಿಗೆ ವಿರುದ್ಧವಾಗಿ ಮಾಡಿರಬಹುದು. ಅದನ್ನೆಲ್ಲವನ್ನು ಕ್ಷಮಿಸುವ ಶಕ್ತಿ ದೇವರು ನಮಗೂ ನಮ್ಮ ಕುಟುಂಬಕ್ಕೂ ಕೊಡಲಿ ಎಂಬುದಾಗಿ ನಾನು ಕೇಳ್ತೇನೆ. ಅಷ್ಟು ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡಿದ್ರು. ನಿನ್ನೆ ಯಾವ ರೀತಿ ಹಲ್ಲೆಲೂಯಾ ಪ್ರೈಸ್ ದ ಲಾರ್ಡ್ ಅಂತಿದ್ದಾರೆ, ಅದೇ ವಾಯ್ಸಲ್ಲಿ ಅವ್ರು ಹೇಳ್ತಿದ್ದಾರೆ ಇವತ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಅದೇ ಈ ಒಂದು ಶಕ್ತಿ ಅವರಿಗೆ ಯಾರು ಕೊಟ್ಟಿದ್ದು? ದೇವರು ಕೊಟ್ಟಿದ್ದು. ಅದಕ್ಕಾಗಿ ನಾನು ಬೆಳಗ್ಗೆಯಿಂದ ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇದ್ದೆ. ಇಲ್ಲಿ ಕಸ ಗುಡಿಸ್ತಾರೆ, ರಾತ್ರಿ ಇಡೀ ಪ್ರಾರ್ಥಿಸಿ ಅವೆಲ್ಲ ಕೆಲಸ ಮಾಡಲು ಅವರಿಗೆ ದೇವರು ಶಕ್ತಿಯನ್ನು ಕೊಟ್ಟಿದ್ದಾರೆ. ದೇವರ ಬಹು ಮುಖ್ಯವಾದ ಕರೆ ಅವರ ಮೇಲಿದೆ ಎಂಬುದಾಗಿ. ದೇವರು ಇಲ್ಲಿ ಮೈಕಲ್ ಬ್ರದರು ತುಂಬ ವರ್ಷದಿಂದ ಇದ್ದಾರೆ. ನನಗೆ ಗೊತ್ತಿರೋಂಗೆ ಒಂದು 13 ವರ್ಷ ಆಯಿತು ಇದ್ದಾರೆ. ಮುಂಚೆ ಎಷ್ಟು ವರ್ಷ ಇದ್ದಾರೋ ಗೊತ್ತಿಲ್ಲ ನನಗೆ. ಎಷ್ಟು ವರ್ಷದಿಂದ ಇದ್ದಿರ್ಬೋದು? 25 ವರ್ಷದಿಂದ ಸೇವೆ ಮಾಡ್ತಾ ಇದ್ದಾರಂತೆ. ಅವರಲ್ಲೂ ಕೂಡ ಅದೇ ಆಸಕ್ತಿಯನ್ನು ನಾನು ನೋಡಿದ್ದೇನೆ. ಅಂದು ನಾವು 13 ವರ್ಷದಿಂದ ಮುಂಚೆ ಬರುವಾಗ ಯಾವ ಪ್ರೀತಿಯಿಂದ ನನ್ನನ್ನು ಮಾತಾಡಿಸ್ತಿದ್ರೋ ಅದೇ ಪ್ರೀತಿಯಿಂದ ಇಂದು ಕೂಡ ಅವರು ನನ್ನನ್ನು ಮಾತಾಡಿಸ್ತಿದ್ದಾರೆ. ಅದೇ ಕ್ರಿಸ್ತನ ಪ್ರೀತಿ. ಯಾರ ಪ್ರೀತಿ? ಕ್ರಿಸ್ತನ ಪ್ರೀತಿ. ಅದೇ ಪ್ರೀತಿ, ಅದೇ ರೀತಿ, ಅದೇ ಮಾತು ಅವರು ಇಂದು ಕೂಡ ಆಡುತ್ತಿದ್ದಾರೆ. ಜೋಸ್ ಬ್ರದರು ಕೂಡ ಅಂದು ನಾವು ಬಂದಾಗ ಮಾತನಾಡಿದ ಅದೇ ಪ್ರೀತಿ ಎಷ್ಟೋ ಸಾರಿ ನಮ್ಮ ಮನೆಗೆ ಬಂದಿದ್ದಾರೆ. ನಮ್ಮ ತಂದೆ ಒಂದು ದಿನ ಆಸ್ಪತ್ರೆಯಲ್ಲಿ ಮಲಗಿದ್ದರು, ಹಾಸನದಲ್ಲಿ ವೆಂಟಿಲೇಟರ್ ಹಾಕಿದರು. ಎಷ್ಟೋ ಬಾರಿ ಪ್ರಾರ್ಥಿಸಲು ಮೈಕಲ್ ಬ್ರದರಿಗೂ ಹೇಳಿದ್ದೆ, ಜೋಸ್ ಬ್ರದರು ಅಲ್ಲಿಗೆ ಬಂದಿದ್ದರು. ನಮಗಾಗಿ, ನಮ್ಮ ತಂದೆಗಾಗಿ ಪ್ರಾರ್ಥಿಸಲು ಇಲ್ಲಿಂದ ಅಲ್ಲಿಗೆ ಹಾಸನ ಆಸ್ಪತ್ರೆಗೆ ಬಂದಿದ್ದರು. ಅಲ್ಲಿ ಪ್ರಾರ್ಥಿಸುವ ಒಂದು ಅವಕಾಶ ಇದೆ ಎಂಬುದಾಗಿ ಕೇಳಿದರು. ಆದರೆ ವೆಂಟಿಲೇಟ್ರಲ್ಲಿದ್ದರು. ತುಂಬ ಪೇಷಂಟ್ಗಳು ವೆಂಟಿಲೇಟ್ರಲ್ಲಿ ಇದ್ದಾರೆ ಬ್ರದರ್, ಆದರೂ ಒಂದು ಪ್ರಾರ್ಥಿಸಲು ಅವಕಾಶವನ್ನು ನಾನು ಕೇಳುತ್ತೇನೆ, ಬನ್ನಿ ಎಂಬುದಾಗಿ ನಾನು ದುಃಖದಿಂದ ಕೇಳಿಕೊಂಡಾಗ, ನಾನು ಕರೆಯುವಕ್ಕಿಂತ ಮುಂಚೆನೇ ಅವರು ನಾನು ಬರಲು ಸಿದ್ಧವಿದ್ದೇನೆ ಎಂಬುದಾಗಿ ಹೇಳಿದರು. ಅಲ್ಲಿಗೆ ವೆಂಟಿಲೇಟ್ರಲ್ಲಿ ಇದ್ದಾಗಲೂ ಕೂಡ ಅವರು ನಮ್ಮ ತಂದೆಗಾಗಿ ಬಂದು ಪ್ರಾರ್ಥಿಸಿದಾಗ ದೇವರು ನನಗೆ ಒಂದು ದರ್ಶನವನ್ನು ಅವರು ಪ್ರಾರ್ಥಿಸುವಾಗ ಕೊಟ್ಟರು. ಅದು ಏನಪ್ಪ ಅಂದರೆ, ನಿಮ್ಮ ತಂದೆಯನ್ನು ದೇವರು ಕರೆದಿದ್ದಾರೆ, ನಿಮ್ಮ ತಂದೆ ಇನ್ನೂ ಇರುವುದಿಲ್ಲ ಎಂಬುದಾಗಿ ಅವರು ಪ್ರಾರ್ಥಿಸುವಾಗಲೇ ನನ್ನ ಮನಸ್ಸಿನಲ್ಲಿ ದೇವರ ಆತ್ಮನು ಮಾತನಾಡಿದರು. ದೇವರ ನಾಮಕ್ಕೆ ಸ್ತೋತ್ರ. ಹಾಲೆಲೂಯಾ, ಹಾಲೆಲೂಯಾ. ಅವರು ಪ್ರಾರ್ಥಿಸಿ ನಾನು ಹೊರಡುವೆ ಎಂಬುದಾಗಿ ಹೇಳಿ ಅವರು ಹೊರಟು ಹೋದರು. ಒಂದು ಗಂಟೆ ಅಷ್ಟೇ ಇದ್ದರು. ನಮಗೆ ಒಂದು ಧೈರ್ಯದ ಮಾತನ್ನು ಹೇಳಿ ಹೋದರು. ಆದರೆ ಏನಾದರೂ ವಿಷಯ ಇದ್ದರೆ ನನಗೆ ತಿಳಿಸಿ, ಖಂಡಿತವಾಗಿಯೂ ನಾನು ಬರುತ್ತೇನೆ ಎಂಬ ಒಂದು ಭರವಸೆಯನ್ನು ನನಗೆ ಕೊಟ್ಟರು. ಆ ದಿನ ಅಂಥ ಪ್ರೀತಿ ಕ್ರಿಸ್ತನೇ ನಮಗೆ ಕೊಟ್ಟಿದ್ದಾರೆ ಎಂಬುದಾಗಿ ನನ್ನಲ್ಲಿ ಒಂದು ಅನುಭವ ಆಯಿತು. ನಾನು ಮಾರನೇ ದಿನ ಡಾಕ್ಟ್ರ್ ಹತ್ರ ಹೇಳಿದೆ, ನಮ್ಮ ತಂದೆಯಿಂದ ವೆಂಟಿಲೇಟರ್ ತೆಗಿರಿ ಅಂತ. ಆ ಡಾಕ್ಟ್ರು ಹೇಳಿದ್ರು, ಯಾಕೆ ವೆಂಟಿಲೇಟ್ರಲ್ಲಿ ಅವರು ಉಸಿರಾಡ್ತಿದ್ದಾರೆ, ವೆಂಟಿಲೇಟರ್ ತೆಗೆದರೆ ಉಸಿರು ನಿಂತು ಹೋಗುತ್ತದೆ ಎಂಬುದಾಗಿ. ಆದರೆ ನಾನು ಹೇಳಿದೆ, ದೇವರು ಉಸಿರನ್ನು ನಿಲ್ಲಿಸಿದರೆ ಅದು ಯಾರೂ ಕೊಡಲು ಸಾಧ್ಯವಿಲ್ಲ ಎಂಬುದಾಗಿ ಹೇಳಿದೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಆದರೆ ದೇವರು ಡಾಕ್ಟರ್ ಆ ವೆಂಟಿಲೇಟರನ್ನು ತೆಗೆದಾಗ ದೇವರು ಉಸಿರಾಡುವ ಶಕ್ತಿಯನ್ನು ಕೊಟ್ಟರು. ಅಲ್ಲಿಂದ ಮನೆಗೆ ಕರ್ಕೊಂಡು ಹೋದ್ವಿ. 8 ದಿನಗಳ ಕಾಲ ಮನೆಯಲ್ಲಿ ಮಾಮೂಲಿ ಉಸಿರಾಟದಲ್ಲಿ ಅವರು ಬದುಕಿದ್ದರು. ಏಕೆಂದರೆ ದೇವರಾತ್ಮನು ನನ್ನಲ್ಲಿ ಮಾತನಾಡಿ ಬಿಟ್ಟಿದ್ದ, ಬ್ರದರ್ ಪ್ರೇಯರ್ ಮಾಡೋತ್ತಿಗೆ ಇವರನ್ನು ದೇವರು ಕರೆದಾಗಿದೆ ಎಂಬುದಾಗಿ. ಅದಕ್ಕೆ ನಾನು ದೇವರಿಗೆ ತಲೆಬಾಗಿದೆ ಮನೆಗೆ ಕರ್ಕೊಂಡು ಹೋದೆ. 8 ದಿನದ ನಂತರ ಅವರು ಕೊನೆ ಉಸಿರು ಎಳೆದರು.
ಹಾಲೆಲೂಯ, ಹಾಲೆಲೂಯ. ಇಂದು ನಮ್ಮ ಸಂಗಡ ಅವರಿಲ್ಲ, ಆದರೂ ಅವರಿಗೆ ನಾವು ಒಂದು ನೆನೆಸಿಕೊಂಡು ಒಂದು ಕೃತಜ್ಞತೆ ಹೇಳಬೇಕಾಗಿದೆ. ಏಕೆಂದರೆ ಅಂಥ ತಂದೆ ತಾಯಿಗಳು ಇಲ್ಲದಿದ್ದರೆ ನಾನು ಇಲ್ಲಿ ನಿಲ್ಲಲು ಇಂದು ಸಾಧ್ಯವಿರ್ತಿರಲಿಲ್ಲ. ಇರ್ತಿತ್ತಾ? ಇಲ್ಲ. ಅಂಥ ತಂದೆ ತಾಯಿಗಳಿಗೆ ನಾನು ಇಂದು ಇಬ್ಬರು ಕೂಡ ನಮ್ಮಲ್ಲಿಲ್ಲ, ಇಬ್ಬರು ಕೂಡ ತೀರ್ಕೊಂಡಿದ್ದಾರೆ. ಆದರೆ ಅಂಥವರಿಗೆ ಈ ಸಮಯದಲ್ಲಿ ನಾನು ಒಂದು ಹಾಲೆಲೂಯ, 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 ಅಂಥವ್ರ ಮಗನಾಗಿ ನಾನು ಇಲ್ಲಿ ನಿಲ್ಲಲು ನಾನು ಒಂದು ಪುಣ್ಯ ಮಾಡಿದ್ದೇನೆ ಎಂಬುದಾಗಿ, ನನ್ನ ಒಂದು ಜೀವಿತದಲ್ಲಿ ಕ್ರಿಸ್ತರು ನನ್ನನ್ನು ಆರಿಸಿಕೊಂಡಿದ್ದಾರೆ ಎಂಬುದಾಗಿ ಹೇಳಲು ಬಯಸುತ್ತೇನೆ. ಏಕೆಂದರೆ ನಮ್ಮ ತಂದೆ ತೀರಿ ಹೋದಾಗ ಒಂದು ಬೆಳಗಿನ ಜಾವ ಒಂದು 3 ಗಂಟೆ ಇರ್ಬೋದು. ಆ ಸಮಯದಲ್ಲಿ ಒಂದು ಬೆಳಗ್ಗೆ ಒಂದು 4 ಗಂಟೆಗೆ ನಾನು ಬ್ರದರಿಗೆ ಫೋನ್ ಮಾಡಿದೆ. ಆದರೆ ಅವರು 9:30 10 ಗಂಟೆಗೆ ನಮ್ಮ ಮನೆಯಲ್ಲೇ ಇದ್ದರು. ಹಾಲೆಲೂಯ, ಹಾಲೆಲೂಯ. ಅವರಿಗಾಗಿ ಅವರ ಒಂದು ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಂಡು ಅವರಿಗಾಗಿ ಪ್ರಾರ್ಥಿಸಿ ಅಂದು ಅಲ್ಲಿಂದ ಬಂದರು. ಆಗಲೂ ಕೂಡ ಅಪಾರವಾದ ಪ್ರೀತಿ, ಧೈರ್ಯವನ್ನು ನನಗೆ ಅವರು ತಬ್ಬಿಕೊಂಡು ಹೇಳಿದಾಗ, ಕ್ರಿಸ್ತನೇ ನನ್ನನ್ನು ತಬ್ಬಿಕೊಂಡಿದ್ದಾರೆ ಎಂಬುವ ಒಂದು ಅನುಭವ ನನ್ನಲ್ಲಾಗಿದೆ. ಅಂಥ ಪ್ರೀತಿ ಮೈಕಲ್ ಬ್ರದರ್ ಮತ್ತು ಜೋಸ್ ಬ್ರದರ್ ನನ್ನ ಮೇಲೆ ಇಟ್ಟಿದ್ದಾರೆ. ಅದಕ್ಕಾಗಿ ನಾನು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಹಾಲೆಲೂಯ, 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 ಹಾಲೆಲೂಯ. ಎಷ್ಟೋ ಬಾರಿ ನನ್ನ ಮಕ್ಕಳಿಗೆ ಎಕ್ಸಾಮ್ ಬಂದಾಗ ಮತ್ತು ಆರೋಗ್ಯ ಸರಿ ಇಲ್ಲದಿದ್ದಾಗ ಅನೇಕ ಬಾರಿ ನಮಗಾಗಿ ದೇವರ ಮುಂದೆ ಮೊಣಕಾಲು ಒತ್ತಿ ಪ್ರಾರ್ಥಿಸಿ ನಮಗೆ ಸಾಂತ್ವನ ಹೇಳಿದಂಥ ವ್ಯಕ್ತಿಗಳವರು. ದೇವರು ಅವರ ಮುಖಾಂತರ ನನ್ನನ್ನು ಕರೆದಿದ್ದಾರೆ. ಏಕೆಂದರೆ ಅಂಥ ಪ್ರೀತಿ ಯಾರಿಂದಲೂ ಕೊಡಲು ಸಾಧ್ಯವಿಲ್ಲ ಎಂಬುದಾಗಿ ಅಂಥ ಪ್ರೀತಿಯನ್ನು ನಾನು ಕಂಡಿದ್ದೇನೆ. ಯಾಕಂದರೆ ಕ್ರಿಸ್ತನೇ ನಮ್ಮ ಮಧ್ಯದಲ್ಲಿ ಬಂದಿರ. ಅಂದು ನಮ್ಮ ತಂದೆ ಇಲ್ಲದಿದ್ದ ದಿನ ಬಂದು ಬ್ರದರ್ ನನ್ನನ್ನು ತಬ್ಬಿಕೊಂಡಾಗ ಅದರಂಥ ಒಂದು ಆನಂದ ನನ್ನ ಜೀವಿತದಲ್ಲಿ ನಾನು ನೋಡೇ ಇಲ್ಲ ಎಂಬುದಾಗಿ ಹೇಳಬಹುದು. ಅದೇ ರೀತಿಯಾಗಿ ಇನ್ನೊಂದು ದಿನ ಕೂಡ ನನ್ನ ಮಗನಿಗೆ ಹುಷಾರಿರಲಿಲ್ಲ. ನನ್ನ 2ನೇ ಮಗನಿಗೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ವಿ. ಮಾತೇ ಆಡುತ್ತಿರಲಿಲ್ಲ. ವೈದ್ಯರು ಕೂಡ ಬಂದಾಗಲೂ ವೈದ್ಯರು ಏನೂ ಮಾತನಾಡದೇ ಹೋಗುತ್ತಿದ್ದರು. ನಮ್ಮ ಮನೆಯಲ್ಲಿ ನಮ್ಮ ಅತ್ತೆ ನಮ್ಮ ಮನೆಯವರು ಕೂತು ಮಾತಾಡ್ತಿದ್ರು. ಏನೂ ಇಲ್ಲ, ಆರಾಮಾಗಿ ಇದಿರಲ್ಲ ಅಂತ ಹೇಳ್ತಿದ್ರು ನನಗೆ. ಆದರೆ ನಾನು ಎಲ್ಲವನ್ನು ಯಾರಿಗೆ ಬಿಟ್ಟಿದ್ದೆ? ಕ್ರಿಸ್ತನಿಗೆ ಬಿಟ್ಟಿದ್ದೆ. ನಾನು ಮೈಕಲ್ ಬ್ರದರಿಗೂ ಫೋನ್ ಮಾಡಿದ್ದೆ, ಮೆಸೇಜ್ ಹಾಕಿದ್ದೆ. ಅವರು ನಮಗಾಗಿ ಪ್ರಾರ್ಥಿಸಿದ್ದಾರೆ. ಜೋಸ್ ಬ್ರದರಿಗೂ ಮೆಸೇಜ್ ಮಾಡಿ, ನಾನು ಆಸ್ಪತ್ರೆಗೆ ಬರುತ್ತಿದ್ದೇನೆ, ಅಲ್ಲೂ ಪ್ರಾರ್ಥಿಸಲು ಅವಕಾಶ ಇದೆಯಾ ಎಂಬುದಾಗಿ ಕೇಳಿದರು. ನಾನು ಹೇಳಿದೆ, ಇದು ಒಂದು ಕ್ರಿಶ್ಚಿಯನ್ ಅವ್ರದ್ದೇ ಹಾಸ್ಪಿಟ್ಲು, ಅಲ್ಲಿ ಸ್ಪೆಷಲ್ ವಾರ್ಡಲ್ಲಿ ಅಡ್ಮಿಟ್ ಮಾಡಿದ್ವಿ, ಬನ್ನಿ ಅಂತ ಧೈರ್ಯವಾಗಿ ಕರೆದೆ. ಅವರು ಅಲ್ಲಿಗೆ ಬರುವವರೆಗೂ ನನ್ನ ಮಗ ಬರೀ ಡ್ರಿಪ್ಸ್ ಹಾಕಿದ್ರು, ಕಣ್ಣು ಬಿಡ್ತಿರಲಿಲ್ಲ, ಮಾತು ಆಡ್ತಿರ್ಲಿಲ್ಲ. ಆದರೆ ಇದು ಒಂದು ಅದ್ಭುತ. ಏನಂದ್ರೆ ಜೋಸ್ ಬ್ರದರ್ ಬಂದರು, ಪ್ರಾರ್ಥನೆ ಮಾಡಿದರು, ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿದಾಗ ಮಗನೇ ಎಂಬುದಾಗಿ ಕರೆದರೆ ಏನು ಎಂಬುದಾಗಿ ಕೇಳಿದ. ಹಾಲೆಲೂಯ, ಹಾಲೆಲೂಯ. ದೇವರಿಗೆ ಸ್ತೋತ್ರವಾಗಲಿ. ದೇವರು ಅಂಥ ಅದ್ಭುತವನ್ನು ನಮ್ಮ ಕಣ್ಣಿನಲ್ಲಿ ನಾವು ನೋಡಿದ್ದೀವಿ. ಅವ್ರು ಹೇಳಿದ್ರು, ಬ್ರದರು ಇನ್ನು ಯಾವತ್ತು 2-3 ಸರಿ ಅದೇ ರೀತಿ ಹೊಟ್ಟೆ ನೋವಾಗಿ ಅವನ್ನ ಅಡ್ಮಿಟ್ ಮಾಡಿದ್ವಿ. ಅವರು ಆಸ್ಪತ್ರೆಗೆ ಒಂದು ಅನ್ಕಾನ್ಷಿಯಸ್ಸಲ್ಲಿದ್ದ ನನ್ನ ಮಗನನ್ನು ಪ್ರಾರ್ಥಿಸಿದರು. ಆಗ ಆತನು ಮಾತನಾಡಿದ, ಇನ್ನು ಮುಂದೆ ಈ ಕಾಯಿಲೆ ಇವನಿಗೆ ಬರುವುದೇ ಇಲ್ಲ ಎಂಬುದಾಗಿ ಹೇಳಿದರು. ಇಲ್ಲಿಯವರೆಗೂ ಆ ಥರದ ಹೊಟ್ಟೆ ನೋವು ಅವನಿಗೆ ಬಂದೇ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ, ಹಾಲೆಲೂಯ. ಅಂಥ ಕ್ರಿಸ್ತನ ಪ್ರೀತಿಯನ್ನು ನಮ್ಮ ಮಧ್ಯದಲ್ಲಿ ಅವರು ತೋರಿಸಿದ್ದಾರೆ. ದೇವರಿಗೆ ಸ್ತೋತ್ರವನ್ನು ಹೇಳಲು ಬಯಸ್ತೇನೆ. ಎಷ್ಟೋ ಬಾರಿ ನಮಗೆ ಅಂಥ ಕಷ್ಟಗಳು ಬಂದಾಗ ನಮ್ಮ ಮನೆಗೆ ಕೂಡ ಬಂದು ಪ್ರಾರ್ಥಿಸಿದ್ದಾರೆ, ನಮ್ಮ ಕುಟುಂಬಕ್ಕಾಗಿ ಬಂದು ಪ್ರಾರ್ಥಿಸಿದ್ದಾರೆ, ನಮ್ಮ ಗಂಡ ಹೆಂಡತಿಗೆ ಕೌನ್ಸ್ಲಿಂಗ್ ಮಾಡಿದ್ದಾರೆ. ನಮ್ಮನ್ನು ಎಷ್ಟೋ ಬಾರಿ ಪ್ರೀತಿಯಿಂದ ಮಗನೇ ಮಗಳೇ ಎಂಬುದಾಗಿ ತಬ್ಬಿಕೊಂಡಿದ್ದಾರೆ. ಅಂಥ ಪ್ರೀತಿ ಕ್ರಿಸ್ತನ ಪ್ರೀತಿಯಾಗಿದೆ. ಆ ಪ್ರೀತಿನೇ ನಮ್ಮನ್ನು ಇಂದು ಇಲ್ಲಿ ತಂದು ನಿಲ್ಲಿಸಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರತಿಯೊಬ್ಬರೂ ದೇವರ ವಾಕ್ಯ ಹೇಳಬೇಕು ಎಂಬುವ ಒಂದು ಮನದಾಸೆ ಅವರಲ್ಲಿದೆ. ಏಕೆಂದರೆ ಇಲ್ಲಿ 1 ಗಂಟೆ 2 ಗಂಟೆ 3 ಗಂಟೆ ದೇವರ ವಾಕ್ಯ ಹೇಳುವುದು ಒಂದು ದೊಡ್ಡ ಕಾರ್ಯವಲ್ಲ. ಅವರೊಬ್ಬರೇ ಹೇಳ್ತಾರೆ. ಇಲ್ಲ, ಮೈಕಲ್ ಬ್ರದರ್ ಒಬ್ಬರೇ ಹೇಳ್ತಾರೆ 1-2-3 ಗಂಟೆ ಹೇಳಲ್ಲ ಬ್ರದರ್. ಆದರೆ ಎಲ್ಲರೂ ದೇವರ ವಾಕ್ಯವನ್ನು ಹೇಳಬೇಕು ಎನ್ನುವಂಥ ಹಂಬಲ ಅವರಲ್ಲಿದೆ. ಎಲ್ಲರೂ ಸ್ವರ್ಗ ಸಾಮ್ರಾಜ್ಯವನ್ನು ಸೇರಬೇಕು ಎಂಬುವ ಒಂದು ಹಂಬಲ ಅವರಲ್ಲಿ ಇರುವುದರಿಂದ ನಾವು ಇಂದು ಇಲ್ಲಿ ದೇವರ ವಾಕ್ಯ ನಿಮ್ಮ ಮುಂದೆ ಇಡಲು ಸಾಧ್ಯ. ಅಂಥ ಒಂದು ಕ್ರಿಸ್ತನ ಪ್ರೀತಿ ನಮಗೆ ಅವರು ತುಂಬಲು ಕ್ರಿಸ್ತನು ನಮಗಾಗಿ ಅವರನ್ನು ಕೊಟ್ಟಿದ್ದಾರೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ದೇವರು ಅದಕ್ಕಾಗಿಯೇ ನಮ್ಮನ್ನು ಕೊಟ್ಟಿದ್ದಾರೆ ಎಂಬುದಾಗಿ ಮುಂದೆ ಹೋದ ಮಾತು ಯೋಹಾನ 1
9. ಪ್ರತಿಯಾಗಿ ನಮ್ಮ ಪಾಪಗಳನ್ನು ಒಪ್ಪಿಕೊಂಡರೆ ಆಗ ನಂಬಿಕಸ್ಥರು ನೀತಿವಂತರು ಆದ ದೇವರು ನಮ್ಮ ಪಾಪಗಳನ್ನು ಕ್ಷಮಿಸಿ ಎಲ್ಲ ಅನೀತಿ ಅಧರ್ಮಗಳಿಂದ ನಮ್ಮನ್ನು ಶುದ್ಧೀಕರಿಸುತ್ತಾರೆ. ನೋಡಿ, ನಾವೆಲ್ಲ ಪಾಪಗಳನ್ನು ಮತ್ತು ನಮ್ಮ ಎಲ್ಲ ದ್ವೇಷಗಳನ್ನು ನಾವು ಒಪ್ಪಿಕೊಂಡಾಗ ನಮ್ಮ ಏನು ಮಾಡ್ತಾರೆ ದೇವರು ಏನು ಮಾಡ್ತಾರೆ? ಕ್ಷಮಿಸಿ ಅಧರ್ಮವನ್ನು ಎಲ್ಲವನ್ನು ನಮ್ಮಿಂದ ಶುದ್ಧೀಕರಿಸುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಮ್ಮನ್ನು ಶುದ್ಧೀಕರಿಸುವ ಒಂದು ಸಮಯಕ್ಕೆ ದೇವರು ನಮ್ಮನ್ನು ಇಲ್ಲಿ ತಂದುಬಿಟ್ಟಿರುವುದು. ನಮ್ಮಲ್ಲಿ ಎಷ್ಟೋ ದ್ವೇಷಗಳಿದ್ದವು, ಎಷ್ಟೋ ಪಾಪಗಳಿದ್ದವು, ಎಲ್ಲವನ್ನು ನಾವು ಇಲ್ಲಿ ಬಿಟ್ಟುಬಿಟ್ಟಿದ್ದೇವೆ. ಪಾಪ ನಿವೇದನೆ, ಸಂಸ್ಕಾರ, ನಿನ್ನೆ ಕೌನ್ಸ್ಲಿಂಗ್ ಆಯಿತು, ಎಲ್ಲವನ್ನು ದೇವರು ನಮಗಾಗಿ ನೇಮಿಸಿರುವುದು ಅಂಥದ್ದು. ಒಂದು ಹೊಸ ಹೊಸ ಅನುಭವ. ಗುರುಗಳು ಬಂದು ಅನೇಕ ವಾಕ್ಯಗಳನ್ನು, ಅನೇಕ ವಿಷಯಗಳನ್ನು ನಮಗೆ ಹೇಳಿದರು. ಎಷ್ಟೋ ತಂದೆ ತಾಯಿಗಳು, ನಮ್ಮ ಕ್ರೈಸ್ತರ ತಂದೆ ತಾಯಿಗಳೇ ಇದ್ದಾರೆ ಅನಾಥಾಶ್ರಮದಲ್ಲಿ ಎಂಬುದು ಎಷ್ಟು ಒಂದು ಕೇಳಲು ಮನಸ್ಸಿನಲ್ಲಿ ಭಾರ ಎಂಬುದಾದರೆ, ಇವರು ಕೂಡ ಒಂದು ವೃದ್ಧರ ಆಶ್ರಮವನ್ನು ಎಷ್ಟು ಜನ ಇದ್ದಾರೆ ಅಂದರೆ 20 ಜನ ಇದ್ದಾರಂತೆ. ಅಲ್ಲೂ ಕೂಡ ಅವರು ಅದನ್ನು ನಡೆಸ್ತಿದ್ದಾರೆ. ಅವರ ತಂದೆ, ನಿಮ್ಮ ತಂದೆ ಎಲ್ಲ ಅವರ ತಂದೆ ನಡೆಸ್ತಿದ್ರು, ಈಗ ಅವರು ನಡೆಸ್ತಿದ್ದಾರೆ. ಅಲ್ಲೂ ಕೂಡ ವಯಸ್ಕರಿದ್ದಾರೆ. ಬನ್ನಿ ಬ್ರದರ್ ಅಂತ ಅವರು ನನಗೆ ಒಂದು 15 ದಿವಸದಿಂದ ಪರಿಚಯ, ಆದರೆ ಮುಖ ಪರಿಚಯ ಇಲ್ಲ, ಫೋನಿನಲ್ಲಿ ಮಾತನಾಡಿದ್ದೇವೆ ಅಷ್ಟೇ. ಇಲ್ಲಿ ಬಂದಾಗೆ ಮುಖ ಪರಿಚಯ ಆಗಿದ್ದು. ಅವರು ಫೋನ್ನಲ್ಲಿ ಯಾವತ್ತು ಕರೆದ್ರು, ನೀವು ಒಂದು ಸರಿ ಬನ್ನಿ ಎಂಬುದಾಗಿ. ಆಯಿತು, ಖಂಡಿತವಾಗಿಯೂ ಬರುತ್ತೇನೆ ಎಂಬುದಾಗಿ ಅವರಿಗೆ ಹೇಳಿದ್ದೇನೆ. ಒಂದು ದಿನ ಅಲ್ಲಿಗೆ ಭೇಟಿ ಮಾಡುವ ಹಂಬಲ ನನಗೂ ಕೂಡ ಇದೆ. ಆದರೆ ಅಂಥ ನಾವೆಷ್ಟೋ ಆಶ್ರಮಗಳಿಗೆ ನಾನು ಹೋಗಿದ್ದೇನೆ. ಆ ವಯಸ್ಕರ ಮಾತುಗಳನ್ನು ಕೇಳಿದಾಗ ನಮಗೆ ತುಂಬ ಮನಸ್ಸಿಗೆ ನೋವಾಗುತ್ತದೆ. ಏಕೆಂದರೆ ಒಂದು ತಂದೆ ತಾಯಿಗಳು ಮಕ್ಕಳನ್ನು ಸಾಕಲು ತುಂಬ ಕಷ್ಟಪಟ್ಟಿರ್ತಾರೆ. ಅದು ಹೇಳಲು ಅಸಾಧ್ಯವಿದೆ. ಯಾಕೆಂದರೆ ಅದರ ಕಷ್ಟ ಅವರಿಗೆ ಮಾತ್ರ ಗೊತ್ತು. ನನ್ನ ಮಕ್ಕಳನ್ನು ಸಾಕುವ ಕಷ್ಟ ನನಗೆ ಗೊತ್ತಿದೆ ಅಷ್ಟೇ, ನಿಮ್ಮ ಮಕ್ಕಳನ್ನು ಸಾಕುವ ಕಷ್ಟ ನಿಮಗೆ ಗೊತ್ತಿದೆ. ಆದರೆ ಅದರ ಹಂಬಲ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತದೆ. ಏಕೆಂದರೆ ಒಂದು ಹಣ್ಣಿನ ರುಚಿ ತಿಂದವನಿಗೆ ಮಾತ್ರ ಗೊತ್ತಿರುತ್ತದೆ ಎಂಬುದಾಗಿ ಹೇಳ್ತಾರೆ. ಅದೇ ರೀತಿ ಆ ಕಷ್ಟಪಟ್ಟವರಿಗೆ ಮಾತ್ರ ಗೊತ್ತಿರುತ್ತದೆ. ಅಂಥ ಕಷ್ಟಗಳು ಎಲ್ಲದರಲ್ಲೂ ಮುಂದೆ ದೇವರು ನಮ್ಮನ್ನು ನಡೆಸಿ ಇಂದು ತಂದು ಇಲ್ಲಿ ನಿಲ್ಲಿಸಿದ್ದಾರೆ. ದೇವರ ಅಪಾರವಾದ ಪ್ರೀತಿ ಮತ್ತು ನಮ್ಮ ಎಲ್ಲ ಪಾಪಗಳನ್ನು ಕ್ಷಮಿಸಿದಂಥ ದೇವರಿಗೆ ಸ್ತೋತ್ರವಾಗಲಿ. ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ಆರಾಧನೆ, ಯೇಸುವೆ ಆರಾಧನೆ, ಯೇಸುವೆ ವಂದನೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹಾಡೋಣ. ನನ್ನನ್ನು ಸೃಷ್ಟಿಸಿದ ದೇವರು. ಹಾಂ, ಎಲ್ಲರೂ ಎದ್ನಿಲ್ಲಿ. ದೇವರು ನಮ್ಮನ್ನು ಸೃಷ್ಟಿಸಿದ್ದಾರೆ. ಅದಕ್ಕಾಗಿ ಈ ಹಾಡನ್ನು ಹೇಳಲು ಹೇಳಿದ್ದೇನೆ ನಾನು. ಯಾಕಂದರೆ ದೇವರು ಇದರಲ್ಲಿ ಓ ಮುದ್ದು ಕಂದ ನೀನು ಭಯಪಡಬೇಡ ಎಂಬುವಂಥ ವಾಗ್ದಾನವನ್ನು ದೇವರು ಈ ಹಾಡಿನಲ್ಲಿ ಮಾಡಿದ್ದಾರೆ. ಅದಕ್ಕಾಗಿ ಇದು ನಾವು ಅರ್ಥಗರ್ಭಿತವಾಗಿ ಇದನ್ನು ನಾವು ಗ್ರಹಿಸಿಕೊಳ್ಳಬೇಕು ಈ ಹಾಡಿನ ಮುಖಾಂತರ. ಹಾಡು ಕೂಡ ಅದು ದೇವರ ವಾಕ್ಯದಿಂದಲೇ ಆರಿಸಲ್ಪಟ್ಟದ್ದು. ಏಕೆಂದರೆ ದೇವರು ಕರೆಯುವಂಥ ಒಂದು ಸ್ವರ ಈ ಹಾಡಿನಲ್ಲಿ ಇದೆ. ಅದಕ್ಕಾಗಿ ಈ ಹಾಡು ಬ್ರದರ್ ಜೊತೆ ಸೇರಿ ಎಲ್ಲರೂ ಚಪ್ಪಾಳೆ ತಟ್ಟುತ್ತಾ ದೇವರು ನಮಗಾಗಿ ಕರೆದಿದ್ದಾರೆ ಎಂಬುದು ನಂಬಿಕೆಯಿಂದ ಹಾಡೋಣ. ಹಲ್ಲೆಲೂಯಾ. ನಿನ್ನ ಸೃಷ್ಟಿಸಿದ ದೇವಾ, ನಿನ್ನ ದಾರಿಯಲ್ಲಿ ಮರ ಹಿಡಿದು ಜೀವಿಸುವ ದೇವಾ, ನಿನ್ನ ಸೃಷ್ಟಿಸಿದ ದೇವಾ, ನಿನ್ನ ಸೃಷ್ಟಿಸಿದ ದೇವಾ, ನಿನ್ನ ಹಾದಿಯಲ್ಲಿ ಕರೆಹಿಡಿದು ನಡೆಸುವ ಮಗನೇ ಮಗಳೇ ಅಂಜದಿರು ಕಂದ, ಈ
ಜೋರಾಗಿ ಏ ಮಗಳೇ ಮೇಲೆ ಚಪ್ಪಾಳೆ ಮೇಲೆ ಹೊಡಿರಿ ಮೇಲೆ ಜದಿರು ಕಂದ ದೈವ ದೇವ ಮಗನೇ ಮಗಳೇ ಕಾಯುವೆನು ಅಂಜದಿರು ಮುತ್ತು ಕಂದ ಅಂಜದಿರು ಮುತ್ತು ಕಂದ ನಿನ್ನ ಜೊತೆಗಿರುವೆ ನಿತ್ಯಂ ಸುಖಿಯೋಗ್ಯವಾದ ಪರಿಶುದ್ಧಾತ್ಮ ನಿತ್ಯಂ